ವೇದವಾಕ್ಯವನ್ನೆಲ್ಲ ಮೋದರಿ ಬೋಧಿಸುತ್ತ ವೇದಾಮತಿಯಲ್ಲಿರುವ ಸಾಧುನಿಜಗಳಿಗೆ ಮಣಿಯುವೆನು ಸಾಧುನಿಜಗುಳಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವರು ನಿಜವಾಗಿ ನಿಜ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನಂದನಂತೆ ಸಿದ್ಧರುಡರಿಗೆ ನಂದನಂತೆ ಬಾಳ ಬಾಳ ವೇದಾಂತಕ್ಕೆ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನುಡಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿದ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರ अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 10ನೇ ಅಧ್ಯಾಯದ 10ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಯಾವ ಪರಮಾತ್ಮ ಆತ್ಮ ಅನ್ನುವಂಥ ಘನವಾದ ನಮ್ಮ ಸ್ವರೂಪ ಏನಿದೆ, ಆ ಸ್ವರೂಪದಲ್ಲಿ ನಮ್ಮ ಚಿತ್ತವು ಅಂದರೆ ಮನಸ್ಸು ಯಾವಾಗಲೂ ಆತ್ಮಾಕಾರವಾಗಿ ಇರಬೇಕು ಅನ್ನುವಂಥ ರೀತಿಯನ್ನು ಹೇಳಿದರು. ಯಾಕಂದರೆ ಆತ್ಮಸ್ವರೂಪನಾದ ಪರಮಾತ್ಮನಲ್ಲೇ ನಮ್ಮ ಚಿತ್ತ ತನ್ಮಯವಾಗುವುದು ಎಂದರೆ ಏನು ಮಾಡಬೇಕು ಅಂದರೆ, ಪರಮೇಶ್ವರನ ಇಚ್ಛೆಯಲ್ಲಿ ತನ್ನ ಇಚ್ಛೆಯನ್ನು ಏಕೀಕರಿಸುವುದು. ಇದನ್ನು ಬಲ್ಲವರು ಪರಮೇಶ್ವರನಿಗಾಗಿ ಜೀವನವೆಂದು ಹೇಳುತ್ತಾರೆ. ತನ್ನ ಕಾರ್ಯ ಏನದ, ಇದು ಭಗವಂತನ ಕಾರ್ಯ, ಭಗವಂತನ ಕಾರ್ಯವೇ ನನ್ನ ಕಾರ್ಯ ಅಂತ ಏಕತ್ವದಿಂದ ನಾವು ವೃತ್ತಿಯನ್ನು ಮಾಡಬೇಕು ವಿನಃ
ಭೇದತ್ವದ ವೃತ್ತಿ ಏನದ ಅದು ಭಾವುಕ ಕಾರಣ ಆಗ್ತದೆ. ಏಕತ್ವದಿಂದ ನಮ್ಮ ಕಾರ್ಯಗಳು ನಡಿಬೇಕು ಅಂತ ಅರ್ಥ. ಕಾರಣ ನಮಗೆ ಜನಕ ಮಹಾರಾಜ ಅಥವಾ ಜನಕ ಚಕ್ರವರ್ತಿ ಅಂತೇನು ಕೇಳಿರಿ, ಆ ಜನಕನ ಚಕ್ರವರ್ತಿಯ ಉದಾಹರಣೆಯಿಂದ ನಾವು ಏಕ ವೃತ್ತಿ ಇಚ್ಛೆಯನ್ನು ಮಾಡಲಿಕ್ಕೆ ಬರ್ತದ ಅಂತ ಉದಾಹರಣೆಯಿಂದ ತಿಳ್ಕೊಂಡಿವಿ ನಾವು. ಜನಕ ಮಹಾರಾಜ ರಾಜ್ಯವನ್ನು ಆಳಿದ. ಹೇಗೆ ಹೇಳ್ದ? ನಾಳೋನು ನೀನೇ, ಹೇಳುವವನು ನೀನೇ ಅನ್ನೋ ಭಾವದಿಂದ ಜನಕ ಮಹಾರಾಜ ಪ್ರಸಿದ್ಧಿ ಯಾಕಾದಂದರೆ, ಯಾವುದೇ ಒಂದು ಕಾರ್ಯವನ್ನು ಜನಕ ಯಾವ ಕಾರ್ಯದ ಮೇಲೆ ಇಚ್ಛೆಯನ್ನು ಮಾಡಬೇಕಂತೂ ಇದ್ದಿಲ್ಲ, ಮಾಡಬೇಕು ಅನ್ನುವ ಹಠ ಕೂಡ ಇದ್ದಿಲ್ಲ, ಮಾಡುವ ಕಾರ್ಯದಲ್ಲಿ ರಾಗ ದ್ವೇಷ ಇದ್ದಿಲ್ಲ, ಚಿಂತ ಬೇಡಿಕೆ ಬಯಕೆ ಯಾವ ಒಂದು ಇಲ್ಲದೆ ರಾಜ್ಯವನ್ನು ಆಳಿದನಿಲ್ಲ. ಆದ್ದರಿಂದ ಆತ ಮುಕ್ತನಾದ ವಿನಃ ಮತ್ತೆ ಭವರೋಗಿ ಆಗಲಿಲ್ಲ. ಭವರೋಗದಿಂದ ಮುಕ್ತನಾದ. ಆ ಕಾರಣ ಪರಮಾತ್ಮನೇ ನಮ್ಮ ವೃತ್ತಿಯನ್ನು ಸಮರ್ಪಿಸಬೇಕು ಅಂತ ಕೃಷ್ಣ ಭಗವಂತನ ಆದೇಶ. ಕಾರಣ ಪರಮೇಶ್ವರನಿಗೆ ಏನು ಅರ್ಪಣೆ ಮಾಡಬೇಕು ಅಂದರೆ ಪ್ರಾಣಗಳನ್ನು ಅರ್ಪಿಸುವುದು ಅಂತ. ಎಲ್ಲವನ್ನು ಅರ್ಪಿಸ್ತೀವಿ, ಆದರೆ ಪ್ರಾಣವನ್ನು ಅರ್ಪಿಸುವುದು ತನ್ನ ಜೀವನವನ್ನೇ ಅರ್ಪಿಸಿದಂತೆ ಅರ್ಥ. ಎಲ್ಲ ಕಾರ್ಯಗಳಿಗೆ ಪ್ರಾಣವೇ ಬಹಳ ಮುಖ್ಯ ಅಲ್ಲ, ಉಳಿದುವೆಲ್ಲ ಅಮುಖ್ಯ. ನಾವು ಅರ್ಪಣೆ ಮಾಡುವವು ಅರ್ಪಿಸುವವು ಎಲ್ಲವೂ ಅಮುಖ್ಯ. ನಾವೇನು ಕೊಡಬೇಕಾಗಿದೆ ಪರಮಾತ್ಮನಿಗೆ, ಏನನ್ನು ಅರ್ಪಣೆ ಮಾಡಬೇಕು ಅಂದರೆ ನಮ್ಮ ಪ್ರಾಣವನ್ನು ಅರ್ಪಣೆ ಮಾಡಬೇಕು. ಅಂದರೆ ಏನರ್ಥ? ದೇಹ ತ್ಯಾಗದ ಮನೋಭಾವದಲ್ಲಿ ದುಃಖ ಇರಬಾರದು ಅಂತ ಅರ್ಥ. ದೇಹದ ಮೇಲೆ ಆದಲ್ಲ ಮೋಹ. ಆ ಪ್ರಾಣವನ್ನೇ ತ್ಯಾಗ ಮಾಡಿದರೆ ಎಲ್ಲವನ್ನೂ ತ್ಯಾಗ ಮಾಡಿದಂತೆ. ಇದು ಈ ರೀತಿ ನಾವು ಅರ್ಪಣೆ ಮಾಡಬೇಕಾಗಿತ್ತು ಅಂದರೆ ಇದು ಸಾಮಾನ್ಯವಾದವರ ಕಾರ್ಯ ಅಲ್ಲ, ಸಾಮಾನ್ಯ ಕೆಲಸ ಅಲ್ಲ. ಇದು ಜ್ಞಾನದ ಸಫಲತೆ ಯಾರಿಗಾಗಿದೆ ಅವ್ರಿಗೆ ಮಾತ್ರ ಈ ರೀತಿ ಅರ್ಪಣಾ ಮನೋಭಾವ ಬರ್ತದೆ. ಪ್ರಾಣ ಯಾವಾಗಾದರೂ ಹೋಗಲಿ, ಹೆಂಗಾದರೂ ಹೋಗಲಿ, ಯಾವ ದೇಶದಲ್ಲಾದರೂ ಹೋಗಲಿ, ಯಾವ ಕಾಲದಲ್ಲಿ ಹೋಗಲಿ ಅನ್ನುವ ದೃಢ ಅರ್ಪಣಾ ಭಾವ ಯಾರಿಗಾದಂದರೆ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಅದು ಜ್ಞಾನದಿಂದ ಉಂಟಾಗುವ ಅರ್ಪಣ. ಇದು ಈ ರೀತಿ ವಿಚಾರಪೂರ್ವಕವಾಗಿ ನೋಡಿದರೆ ನಮ್ಮ ಪ್ರಾಣವಾಯು ಯಾವಾಗಲೂ ಸೋಹಂ ಅನ್ನುವ ಭಾವದಿಂದ ನಡೀತಿತ್ತು. ಅಂದರೆ ನಾವು ಪ್ರಾಣವನ್ನು ಭಗವಂತನಿಗೆ ಬದುಕಿದಾಗಲೇ ಅರ್ಪಿಸದಂತೆ. ಸಾಯ್ಬೇಕಂತೇನಿಲ್ಲ, ಸಾವು ನಮ್ಮ ಕೈಗಿಲ್ಲ. ಅರ್ಪಣಾ ಮನೋಭಾವ ಇರಬೇಕು. ಈ ಪ್ರಾಣಗಳು ತಮ್ಮ ಕೆಲಸ ಮಾಡ್ತಾವಲ್ಲ, ಪ್ರಾಣವಾಯು, ಅಪಾನ, ಉದಾನ ಅಂತ ಎಷ್ಟೋ 10 ವಾಯುಗಳು, 5 ಉಪವಾಯುಗಳು. ಪ್ರಾಣಗಳಿಗೆ ಅಧಿಷ್ಠಾನ ಯಾರು ಅಂದರೆ ಆತ್ಮ ಚೈತನ್ಯದಿಂದ ಪ್ರಾಣಕ್ಕೆ ಚೇತನ ಬಂದಿದೆ ವಿನಃ ಇಲ್ಲವಾದರೆ ಪ್ರಾಣವು ಕೂಡ ಜಡ ಅಂತ ಯಾರಿಗೆ ಜ್ಞಾನ ಆಗ್ಯದ ಅವರು ಪ್ರಾಣದ ಕಡೆ ಲಕ್ಷ್ಯ ಇಲ್ದಂಗೆ ಹೋಗ್ತಾರೆ. ಅವರು ಬಹಳ ಜನಕ್ಕೆ ಪ್ರಾಣವಾಯುವಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಈಗಿನ ಕಾಲದಲ್ಲಿ ಮೊದಲು ಪ್ರಥಮದಲ್ಲಿ ಹೋಗೋದು ಆಸ್ಪತ್ರೆಗೆ. ಒಂಚೂರು ಏರುಪೇರು ಆಗ್ತಾವೆ, ಇಲ್ಲಂತಲ್ಲ.
ಏರುಪೇರು ಆಗಬಹುದು ವಿನ ಅಧಿಷ್ಠಾನದ ಆಶೀರ್ವಾದ ಎಲ್ಲಿವರೆಗಾದ ಅಲ್ಲಿವರೆಗೂ ಪ್ರಾಣ ದೇಹದಿಂದ ಬಿಟ್ಟು ಹೋಗೋದಿಲ್ಲ. ಆ ಅಧಿಷ್ಠಾನ ಆಶ್ರಯವನ್ನು ಯಾವಾಗ ಕಳ್ಕಂತು ಸಂಬಂಧ ಅವಾಗ ಹೋಗ್ತದ. ಈ ರೀತಿ ಪರಸ್ಪರ ಆತ್ಮನ ವಿಚಾರವನ್ನೇ ಬೋಧ ಮಾಡಬೇಕು ಅಂದ್ರು ಅವರು. ನಾವು ಗುರು ಶಿಷ್ಯರಲ್ಲಿ ಏನು ನಡಿಬೇಕು ಅಂದರೆ ಪರಸ್ಪರ ಇವರಿಬ್ಬರ ಮಧ್ಯದಲ್ಲಿ ಆತ್ಮನ ವಿಚಾರವನ್ನೇ ಬೋಧಿಸುವುದು ವಿನಃ ಬೇರೆ ಕರ್ಮ ವಿಚಾರಗಳನ್ನು ಬೋಧಿಸುವುದು ಇಲ್ಲಿ ಇಲ್ಲ ಅಂದ್ರವರು. ಯಾಕಿಲ್ಲ ಅಂದರೆ ಜ್ಞಾನದೇವತೋ ಕೈವೆಲ್ಲ ಅಂತ ಪ್ರಮಾಣವನ್ನು ಮುಂದಿಟ್ಟುಕೊಂಡು ಆ ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ಇವೆಲ್ಲವೂ ಸಾಧ್ಯ ಆಗ್ತದಂದರೆ ಅದನ್ನು ಬಿಟ್ಟು ಬೇರೆ ಉಪದೇಶ ಮಾಡುವುದು ಸರಿಯಾದದ್ದಲ್ಲ. ಅದಕ್ಕೆ ಆತ್ಮಲಾಭಂ ಅಂದರು. ಆತ್ಮನ ಲಾಭವನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಬೋಧ ಮಾಡೋದು. ಈ ಮುಂದಿನ ಸೂತ್ರದಲ್ಲಿ ಮತ್ತೆ ಮಹಾತ್ಮರು ಸೋಹಂಭಾವದಿಂದ ಯಾವಾಗಲೂ ನಾವು ಆನಂದದಿಂದ ಸಂತೋಷದಿಂದ ಇರಬೇಕಂತ ಹೇಳಿ 10ನೇ ಸೂತ್ರದಲ್ಲಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ ಅಂತ ಈ ಶ್ಲೋಕದಲ್ಲಿ ಸದಾ ಆತ್ಮರೂಪರಾದ ನಾವ್ಯಾವ ರೂಪಿಗಂದ್ರೆ ದೇಹದ ರೂಪ ಅಲ್ಲ, ದೇಹದ ರೂಪ ಅಲ್ಲ, ದೇವರ ರೂಪ ಅಲ್ಲ, ರಾಕ್ಷಸರ ರೂಪ ಅಲ್ಲ, 84 ಲಕ್ಷ ಜೀವಿಗಳ ರೂಪ ನಾವಲ್ಲ. ನಾವು ಯಾವ ರೂಪ ಅಂದರೆ ಆತ್ಮ ಸ್ವರೂಪ ಅಂತ. ನಾವೆಲ್ಲರೂ ಆತ್ಮ ಇದ್ದೀವಲ್ಲ. ಹಾಗಾಗಿ ನಾವು ಮನಸ್ಸು ಎಲ್ಲಿ ಇಟ್ಟಿವಿ ಇಲ್ಲಿಯವರೆಗೆ ಅಂದರೆ ಅನಾತ್ಮದಲ್ಲಿ ಮನಸ್ಸನ್ನು ಇಟ್ಟ ದುಃಖಕ್ಕೆ ಕಾರಣ ಮಾಡ್ಕೊಂಡಿವಿ. ದುಃಖ ಯಾಕೆ ಬಂತು ನಮಗಂದರೆ ನಿತ್ಯ ಅನಿತ್ಯದ ವಿವೇಕ ಶೂನ್ಯರಾಗಿ ಅನಿತ್ಯದಲ್ಲೇ ಮನಸ್ಸು ಇಟ್ಟ ಕಾರಣ ವಸ್ತುಗಳೇ ಅಶಾಶ್ವತ ಆದಾಗ ಆ ವಸ್ತುಗಳಿಂದ ನಮಗೆ ನಿತ್ಯ ಸುಖ ಹೆಂಗಾಗ್ತದೆ. ಆದರೆ ಸತ್ಯವಾದದ್ದು ಯಾವುದು ಅಂದರೆ ನಮ್ಮ ಆತ್ಮ ಅಂತ. ಹಾಗಾಗಿ ಸದಾ ಆತ್ಮರೂಪ ನನ್ನನ್ನೇ ಭಜಿಸುವವರಿಗೆ ಮನಸ್ಸು ಯಾರನ್ನು ಪೂಜಿಸಬೇಕು, ಯಾರನ್ನು ಚಿಂತನೆ ಮಾಡಬೇಕಂದ್ರೆ ನಮ್ಮ ಸ್ವರೂಪವನ್ನು ನಾವು ಚಿಂತನೆ ಮಾಡಬೇಕು. ಹಾಗೆ ಮಾಡಿದಾಗ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಜ್ಞಾನಯೋಗ ಪ್ರಾಪ್ತಿಯಾಗ್ತದೆ. ನಮ್ಮ ಸ್ವರೂಪವನ್ನು ಬಿಟ್ಟು ಬೇರೆ ಏನೇ ಮಾಡಿದರೂ ಕೂಡ ಅವೆಲ್ಲವೂ ಅಜ್ಞಾನ ಯೋಗಗಳೇ ವಿನಃ ಜ್ಞಾನ ಯೋಗ ಅಲ್ಲ ಅಂತ. ಹಾಗಾಗಿ ಆತ್ಮರೂಪನಾದ ಪರಮಾತ್ಮನನ್ನು ನಿರಂತರಂದರು ಯಾವಾಗಲೂ ಪ್ರೇಮ ರಕ್ಷಣಾತ್ಮಕ ಭಕ್ತಿಯಿಂದ ಸೇವಿಸುವ ಅವನಿಗೆ ಪ್ರಾಪ್ತಿಯಾಗುವಂಥ ಮಹತ್ತರವಾದ ಫಲವು ಈ ಶ್ಲೋಕದಲ್ಲಿ ಹೇಳಿ ಆತ್ಮ ಜ್ಞಾನಕ್ಕೆ ಅಧಿಕಾರಿಗಳಾದ ಪರಮ ಭಕ್ತರಿಗೆ ಸರಿಯಾದ ಜ್ಞಾನ ಯೋಗವನ್ನು ತಾನು ಕೊಡುವೆನೆಂದು ಭಗವಂತನೇ ನುಡಿದಿದ್ದಾನೆ. ಯಾರಿಗೆ ಕೊಡ್ತೀನಂದ? ಪರಮ ಭಕ್ತರಿಗೆ. ಆತ್ಮ ಜ್ಞಾನಕ್ಕೆ ಯಾರು ಅಧಿಕಾರಿ ಆಗ್ಯಾರ ಅಧಿಕಾರಿಯಾದವರಿಗೆ ಪರಮಾತ್ಮ ನಾನೇ ಅವರಿಗೆ ಜ್ಞಾನವನ್ನು ಕೊಡುತ್ತೇನೆ, ಅನುಮಾನ ಇಲ್ಲ ಅಂದ್ರೆ ಅವರು. ನಾವು ದೇವರಲ್ಲಿ ಭಕ್ತಿ ಪ್ರೇಮ ಪ್ರೀತಿ ಇದ್ದದಕ್ಕೆ ದೇವರ ಕೊಟ್ಟದ್ದನ್ನು ನಾವು ಸ್ವೀಕಾರ ಮಾಡಬೇಕಲ್ಲ. ದೇವರು ಕೊಟ್ಟದ್ದೇ ಸ್ವೀಕಾರ ಮಾಡಬೇಕು. ದೇವತೆಗಳಲ್ಲಿ ಭಕ್ತಿ ಇದ್ದರೆ ದೇವತೆಗಳು ಕೊಟ್ಟದ್ದೇ ಸ್ವೀಕಾರ ಮಾಡಬೇಕು.
ಪರಮಾತ್ಮನಲ್ಲಿ ಭಕ್ತಿ ಇದ್ದವನಿಗೆ ಪರಮಾತ್ಮ ಕೊಟ್ಟದ್ದನ್ನೇ ಸ್ವೀಕಾರ ಮಾಡ್ಬೇಕು ನಾವು. ದೇವರು ಏನು ಕೊಡ್ತಾರಂದ್ರೆ ಅನಿತ್ಯವಾದ ಫಲಗಳನ್ನು ಕೊಡ್ತಾರಿಲ್ಲಂತಲ್ಲ, ಅನಿತ್ಯವಾದ ಲೋಕಾದಿಗಳ ಪ್ರಾಪ್ತಿಯನ್ನೂ ಕೂಡ ಕೊಡಬಹುದು, ಇಲ್ಲ ಅಂತಲ್ಲ. ಆದರೆ ಅವೆಲ್ಲವೂ ಅಶಾಶ್ವತವಾದ ಫಲಗಳೇ ವಿನ ಶಾಶ್ವತವಾದ ಫಲ ಅಲ್ಲ. ಯಾಕೆ ಹೀಗಾಯಿತು ಅಂದರೆ, ಶಾಶ್ವತವಾಗಿ ಇರುವಂಥ ಪರಮಾತ್ಮನನ್ನು ನಾವು ಭಜಿಸಲಿಲ್ಲ, ಅದಕ್ಕೆ ಶಾಶ್ವತವಾದ ಸುಖ ನಮಗೆ ಸಿಗಲಿಲ್ಲ. ಯಾರಲ್ಲಿ ಹಣ ಸಂಪತ್ತು ಯಾರಲ್ಲಿ ಅದ ಅವರಲ್ಲಿ ಇವತ್ತಿಲ್ಲ ನಾಳೆ ಒಂದು ಸಲ ಅಲ್ಲ 10 ಸಲ ಹೋಗಿ ಬರೋರಿಗಾಗಿ ನಮಗೆ ಬೇಕಾದಂಥ ಸಂದರ್ಭ ಅನುಸಾರ ಸ್ವಲ್ಪ ಸಾಲವನ್ನು ಕೇಳಿದಾಗ ಕೊಡಬಹುದಲ್ಲ. ಮತ್ತು ದರಿದ್ರನಲ್ಲಿ ಹೋದರೆ ಎಷ್ಟು ಸಲ ತಿರುಗಾಡೋನು ಸಂಪತ್ತು ಕೊಡ್ತಾರೇನವರು? ಕೊಡೋಂಗಿಲ್ಲ ಅಂತ. ಅಂದರೆ ಸಂಪತ್ತನ್ನೇ ಬೇಡಬೇಕಾದ್ರೆ ಶ್ರೀಮಂತರ ಸಮೀಪ ಹೋಗ್ಬೇಕಂತ. ಸಂಪತ್ತು ಬೇಕಾಗಿತ್ತು, ಸಾಲ ಬೇಕಾಗಿದ್ದರೆ ಉಳ್ಳವರ ಸಂಘ ಮಾಡಬೇಕು. ಅದರಂತೆ ಶಾಶ್ವತವಾದ ಆನಂದ, ಸುಖ, ಸಂತೋಷ ಈ ಜೀವನ ಹೇಳಕ್ಕೆ ಬರಂಗಿಲ್ಲ. ಇದು ಯಾವಾಗ ಟಪ್ ಅಂತದ ಗೊತ್ತಿಲ್ಲ. ಇರೋಷ್ಟು ದಿನ ನಾವು ಸುಖವಾಗಿ ಶಾಂತಿಯಾಗಿ ಇರಬೇಕಾದ್ರೆ ಶಾಂತನು ಪ್ರೀತನು ಯಾರಪ್ಪ ಅಂದರೆ ಪರಮಾತ್ಮನು. ಅದಕ್ಕಾಗಿ ಅವನಲ್ಲಿ ಹೋದರೆ ಏನು ಕೊಡ್ತಾನಂದರೆ ತನ್ನಲ್ಲಿರುವಂಥ ಶಾಂತಿಯನ್ನು ಕೊಡ್ತಾನ. ಅವನು ಇದ್ದದ್ದೇ ಕೊಡಬೇಕಲ್ಲ. ಹಾಗಾಗಿ ಈ ಜ್ಞಾನ ಯೋಗ ಏನು ಮಾಡ್ತದಂದರೆ ಜೀವನನ್ನು ಶಿವನನ್ನಾಗಿ ಮಾಡುವ ಅನುಪಮ ಸಾಮರ್ಥ್ಯವುಳ್ಳದ್ದು. ಜ್ಞಾನದಲ್ಲಿ ಎಂಥ ಶಕ್ತಿ ಅಂದರೆ ಮಾನವನನ್ನು ಮಹಾದೇವನನ್ನಾಗಿ ಮಾಡುವ, ಜೀವನನ್ನು ಶಿವನನ್ನಾಗಿ ಮಾಡುವ, ನರನನ್ನು ಹರನನ್ನಾಗಿ ಮಾಡುವ ಸಾಮರ್ಥ್ಯ ಶಕ್ತಿಯಾದ ಎಲ್ಲಿ ಅಂದರೆ ಜ್ಞಾನದಲ್ಲಿ ಅಂತ. ಹಾಗಾಗಿ ಇಂಥ ದಿವ್ಯವಾದ ಪದಾರ್ಥ ನಮ್ಮ ಕೈ ಸೇರಬೇಕಾಗಿತ್ತು, ಒಂದು ನಮ್ಮ ಮನಸ್ಸಿಗೆ ಮುಟ್ಟಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಸರಿಯಾದ ಯೋಗ್ಯತೆ ಇರಬೇಕಂತ ಅರ್ಥ. ಯೋಗ್ಯತೆ ಇಲ್ಲ ಅಂದರೆ ಇದು ಪ್ರಾಪ್ತಿ ಆಗೋದಿಲ್ಲ. ಯೋಗ್ಯತೆ ಇತ್ತು ಅಂದರೆ ಪ್ರಾಪ್ತಿಯಾಗದೆ ನಿನ್ನ ಬಿಡೋದಿಲ್ಲ ಅಂತ. ಆ ಯೋಗ್ಯತೆಯು 2 ವಿಧ, ಬಹಳ ನಿಯಮಗಳವ. ಅದೇ ಕಾರಣವಾಗಿ ಇಂಥ ಪವಿತ್ರವಾದ ಬುದ್ಧಿಯೋಗ ಅಂದರೆ ಜ್ಞಾನಯೋಗ, ಇಂಥ ಜ್ಞಾನಯೋಗ ಯಾರಿಗೆ ಆಗ್ತದ್ರಿ ಅಂದರೆ ಪ್ರಪಂಚದಲ್ಲಿ ಅನೇಕ ಕೋಟಿ ಕೋಟಿ ಮನುಷ್ಯರಿದ್ದರೂ ಕೂಡ ಯಾರು ಪ್ರೀತಿಪೂರ್ವಕವಾಗಿ ಆತ್ಮಸ್ವರೂಪನಾದ ಪರಮಾತ್ಮನನ್ನು ನಿಷ್ಕಾಮ ಬುದ್ಧಿಯಿಂದ ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಯಾರು ಶರಣಾಗತರಾಗುತ್ತಾರೋ ಅವರಿಗೆ ಮಾತ್ರ ಲಭಿಸುತ್ತದೆ, ಅವರಿಗೆಲ್ಲ. ಮತ್ತು ಬುದ್ಧಿಗೆ ವಿಚಾರ ಶಕ್ತಿ ಉಂಟಾದಾಗ, ಬುದ್ಧಿ ಎಲ್ಲರಲ್ಲಿ ಅದ, ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇರುವೆಯಿಂದ 84 ಲಕ್ಷ ಜೀವರಾಶಿಗಳಲ್ಲಿಯೂ ಬುದ್ಧಿ ಅದ. ಆದರೆ ವಿಚಾರ ಶಕ್ತಿ, ಆ ಬುದ್ಧಿ ಏನಂದರೆ ವಿವೇಕ ಇಲ್ಲದ ಬುದ್ಧಿ ಅಂತ. ವಿವೇಕ ಇಲ್ಲದ ಬುದ್ಧಿ ಭಾಳ ಸಲ ನೀವು ಕೇಳಿರಿ. ಒಂದು ಇರುವೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಇರುವಂಥ ಒಂದು ಮಾವಿನ ಮರವನ್ನು ಏರಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವುದೋ ಸಣ್ಣ ಇರುವೆ. ಯಾಕಂದರೆ ಆ ಬುದ್ಧಿಗೆ, ಮನುಷ್ಯನ ಬುದ್ಧಿಗೆ ಗ್ರಹಿಸಲಿಕ್ಕೆ ಆಗದ ಅಂತ ಗ್ರಹಿಸುವ ಶಕ್ತಿ ಇರುವೆಗೆ ಅದು ನೋಡ್ರಿ.
ಒಂದು ಮಾವಿನ ಹಣ್ಣನ್ನು ಕೈಯಲ್ಲಿ ಕೊಟ್ಟಾಗ ಕೈಯಲ್ಲಿ ಹಿಡಿದು ನಾವಿದು ಸಿಹಿಯಾದ ಹುಳಿಯಾದ ಅಂತ ಹೇಳಕ್ಕೆ ಬರೋಂಗಿಲ್ಲ. ಮೂಗಿನ ಸಮೀಪ ತೊಗೊಂಡ್ರು ಕೂಡ ಸಿಹಿ ಆದಂತ ತೊಗೊತೀವಿ, ತಿನ್ನಕಾಲಕ್ಕೆ ಹುಳಿ ಇರ್ತದೆ. ಇಲ್ಲ ಕೊಯ್ದು ಒಂದು ಚೂರು ಬಾಯಲ್ಲಿಟ್ಟಾಗ ಇದು ಸಿಹಿ ಕೈ ಅಂತ ಗೊತ್ತಾಗ್ತದೆ. ಅದು ಇರುವಿಗೆ ಆ ಬಡ್ಡೆಯನ್ನು ವಾಸನೆಯನ್ನು ನೋಡಿ ಆ ಮರವನ್ನು ಹತ್ತದ, ಬರೀ ವಾಸನೆ. ಅದು ಎಲ್ಲೋ ಆ ಮರದಲ್ಲಿ ಹಣ್ಣು ಇದೆ ಅಂತ ಅದು ಮಧುರತ್ವ ಗೊತ್ತಾಗಿ ಆ ಗಿಡವನ್ನು ಹತ್ತಿ ಅದು ಯಾವ ಕೊಂಬೆಗಾದ, ಮತ್ತೆ ಈ ಕೊಂಬೆಗಾದು ಆ ಕೊಂಬೆಗಾದು ಅದನ್ನು ತಿಳ್ಕೊಂಡು ಒಂದು ಚೂರು ಕೂಡ ವ್ಯತ್ಯಾಸ ಆಗಲಾರ್ದ ಆ ಗಿಡದ ಕೊನೆ ಕೊಂಬೆಯಲ್ಲಿ ಆದಂಥ ಹಣ್ಣಿಗೆ ಹೋಗಿ ಅದು ಕೊಡ್ತದೆ. ಎಂಥ ಬುದ್ಧಿ ಆದಿಲ್ರಿ ಇದು. ಮನುಷ್ಯನಿಗೆ ವಿಚಾರ ಮಾಡಿದ್ರೆ ಮನುಷ್ಯನಿಗಿಂತ ಹೆಚ್ಚಿನ ಬುದ್ಧಿವಂತಿಕೆ ಇರುವೆ ಇಲ್ಲ ಅಂತ ಅರ್ಥ ಆಯ್ತು. ಆದರೂ ಕೂಡ ಲೋಕದ ವಿಷಯಾದಿಗಳನ್ನು ತಿಳಿಯುವಂಥ ಬುದ್ಧಿ, ಈ ಬುದ್ಧಿಶಕ್ತಿ ಒಂದೊಂದು ಪ್ರಾಣಿಗೆ ಒಂದೊಂದು ರೀತಿ ಉಂಟು. ಇರುವಿಗೆ ಮಧುರತ್ವದ ಗೊತ್ತು ನೋಡ್ರದು, ಇನ್ನೊಂದು ಪ್ರಾಣಿಗೆ ಪಕ್ಷಿಗೆ ಇನ್ನೊಂದು ಗೊತ್ತು. ಆದರೆ ಇವೆಲ್ಲವೂ ಕೂಡ ಮಾನವನ ವಿಚಾರ ಬುದ್ಧಿ ಏನದ, ಆ ಬುದ್ಧಿಯಿಂದ ಪಡೆಯುವಂಥ ಪರಮಾತ್ಮನನ್ನು ಕಾಣುವಂಥ ಮೋಕ್ಷವನ್ನು ಪಡೆಯಲಿಕ್ಕೆ ಮಾನವನ ವಿಚಾರ ಸಹಿತ ಬುದ್ಧಿಯೇ ಕಾರಣ. ಎಷ್ಟು ಮಂದಿಲ್ಲ ಮಾನವರಿಲ್ಲಿ. ಅವು ಇರುವೆ ಇದ್ದಂಗೆ, ಹಾವಿದ್ದಂಗೆ, ಕಪ್ಪಿದ್ದಂಗೆ ಅನಂತ ರೀತಿ ವಿಚಾರದಲ್ಲಿ ಬಹಳ ಪ್ರವೀಣರಾರ, ಬುದ್ಧಿಶಾಲಿಗಳಾರ. ಆದರೆ ಆತ್ಮ ಅಂದ್ರೇನು, ಜೀವ ಅಂದ್ರೇನು, ಈ ದೇಹ ಯಾಕೆ ಬಂದದ, ಇದರ ಲಾಭವನ್ನು ಏನು ಮಾಡಿಕೊಳ್ಳಬೇಕು ಅನ್ನುವ ವಿಚಾರ ಬುದ್ಧಿಶಕ್ತಿ ಎಷ್ಟು ಮಂದಿಗಾದ? ಎಲ್ಲೋ ಕೆಲವು ಮಂದಿ. ಈ ಕೆಲವು ಮಂದಿಗೆ ಯಾಕೆ ಹಿಂಗಾಯ್ತಂದರೆ ಉಳಿದ ಸಾವಿರಾರು ಕೋಟಿ ಮಾನವರಲ್ಲಿ ಅವಿವೇಕದ ಬುದ್ಧಿ ಅದ, ಆದರೆ ಇವರಿಗೆ ವಿಚಾರದ ಬುದ್ಧಿ ಅದ, ವಿವೇಕದ ಬುದ್ಧಿ ಅದ. ಆ ಕಾರಣ ಇವರು ತಿಳ್ಕೊಂಡು ಜಗತ್ತಿನಲ್ಲಿ ಏನು ಶಾಶ್ವತ, ಏನು ಅಶಾಶ್ವತ, ಯಾವುದು ಇರೋದು ಯಾವುದು ಇರಲಾರದು ಅನ್ನುವುದನ್ನು, ಯಾವುದು ಆನಂದಕ್ಕೆ ಕಾರಣ ಅದ, ಯಾವುದು ದುಃಖಕ್ಕೆ ಕಾರಣ ಅದಂತ ತಿಳಿಯುವ ಶಕ್ತಿ ಬಂದದ್ದು ಯಾರಿಗೆ ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಗುರುನಾಥನ ಉಪದೇಶ ಆಗ್ಯದ ಅವರಲ್ಲಿ ಮಾತ್ರ ಇಂಥ ವಿವೇಕ ಜಾಗೃತಿ ಆಗ್ತದೆ. ಒಳ್ಳೆಯವ್ರಿಗೆ ಆಗ ಸಾಧ್ಯ ಇಲ್ಲ. ಆ ಕಾರಣದಿಂದ ಇಲ್ಲಿ ವಿಚಾರ ಶಕ್ತಿ ಉಂಟಾದಾಗ ಆ ಭಕ್ತಿ ಏನದಲ್ಲ, ಮೊದಲಿದ್ದಂಥ ಪರಮಾತ್ಮನಲ್ಲಿದ್ದಂಥ ಅನನ್ಯ ಭಕ್ತಿ, ಗುರುನಾಥನಲ್ಲಿರುವಂಥ ಅನನ್ಯ ಭಕ್ತಿ ಏನದ, ಆ ಭಕ್ತಿಯ ಮುಂದೆ ಜ್ಞಾನ ರೂಪ ಆಗಿ ಬದಲಾವಣೆ ಆಗುತ್ತೆ. ಅದೇ ಜ್ಞಾನ ರೂಪ ಆಗಿ. ಸಾಮಾನ್ಯವಾಗಿ ಈಗ ನಾವು ಹಗ್ಗವನ್ನು ಮಾಡಬೇಕಾಗಿದ್ರೆ ಅದಕ್ಕೆ ನಾರು ಅಂತ ಬೇಕು. ನಾರು, ಆ ನಾರನ್ನು ನಾವು ಯಾವಾಗ ಬೇಕಾದರೂ ಕೂಡ ವಿಂಗಡಿಸಿ ನೋಡಿದಾಗ ಅದು ಯಾವ ಕೆಲಸನೂ ಮಾಡೋಂಗಿಲ್ಲ, ಯಾವ ಕಾರ್ಯನೂ ಮಾಡೋಂಗಿಲ್ಲ, ಅದರಲ್ಲಿ ಭದ್ರತೆಯೂ ಇಲ್ಲ. ಅದೇ ನಾರಿನಿಂದ ಹೊಸದಂಥ ಹಗ್ಗ ಏನದ, ಈಗ ಇನ್ನೊಂದು ಬಲಾಢ್ಯವಾಗಿರ್ತಕ್ಕಂಥ ಒಂದು ಪ್ರಾಣಿಯನ್ನು ಕೂಡ ಬಂಧನ ಮಾಡಿ ಕಟ್ಟಿ ಹಾಕುವಂಥ ಶಕ್ತಿ ಬಂತು. ಅದೇ ನಾರಾಗಿದ್ದಾಗ ಬರಲಿಲ್ಲ, ಅದೇನಾಯಿತು ಹಗ್ಗ ಅದ. ಅದಕ್ಕೆ ಭಕ್ತಿ ಎನ್ನುವುದೇನದ ಮುಂದೆ ಅದೇ ಜ್ಞಾನ ರೂಪ ಆಗ್ತದೆ. ಆ ಭಕ್ತಿ ಜ್ಞಾನ ರೂಪ ಆದಾಗ ಮುಕ್ತಿಯನ್ನು ಗಟ್ಟಿಯಾಗಿ ಕಟ್ಟಿ ಹಾಕ್ತದೆ. ಇಲ್ಲಾಂದರೆ ಗಟ್ಟಿಯಾಗಿ ನಿಲ್ಲಂಗಿಲ್ಲ. ಆ ಭಕ್ತಿ ಪೂರ್ವದಲ್ಲಿ ಯಾರಿಗಾಗದ ಅವರಿಗೆ ಎಂತ ಭಕ್ತಿಯೇ ಮುಕ್ತಿಗೆ ಮೂಲ ಕಾರಣ ಅಂತ. ಆ ಕಾರಣಕ್ಕಾಗಿ ಜ್ಞಾನವೆಂಬ ಈ ಭಕ್ತಿ ಎಂಬುದು ಪುಷ್ಪವು ವಿಕಾಸಗೊಂಡು ಜ್ಞಾನವೆಂಬ ಫಲದ ಉತ್ಪತ್ತಿಗೆ ಕಾರಣವಾಗುತ್ತದೆ.
ಯಾವುದೇ ಒಂದು ಹಣ್ಣು ಆಗದಂದರೆ ಹೂವಾಗಲಾರ್ದ ಹಣ್ಣು ಆಗಿಲ್ಲ ಅದು. ಮೊದಲು ಹೂವಾದ್ಮೇಲೆ ಹಣ್ಣಾಗಿರ್ತದೆ. ಅದೇ ಪ್ರಕಾರ ಇಲ್ಲಿ ಜ್ಞಾನದ ಫಲದ ಉತ್ಪತ್ತಿಗೆ ಕಾರಣವಾಯಿತು ಭಕ್ತಿ ಎಂಬ ಪುಷ್ಪ ಅಂತೇಳಿ. ಆತ್ಮನು ಪಂಚಕೋಶಗಳಿಂತೂ ಎಲ್ಯಾನ ಅಂದರೆ ಆತ್ಮ ಪಂಚಕೋಶ. ಇಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಕೋಶ ಅವಲ್ಲ. 5 ಕೋಶದ ಹೊರಗಾನೇನು ಪರಮಾತ್ಮ ಅಂದರೆ ಇಲ್ಲ, 5 ಕೋಶದ ಒಳಗನೇ ಪರಮಾತ್ಮ ಇದ್ದು ನಾವು ಬಹಿರ್ಮುಖವಾಗಿ ಹೊರಗಾನಂತ ನಾವು ಅರ್ಚನಾದಿಗಳನ್ನು ಯಜ್ಞಯಾದಿಗಳನ್ನು ಮಾಡ್ತೀವಿ. ನಾವು ಯಾಕೆ ಮಾಡ್ತೀವಿ? ಹೊರಗಾನಂತನೇ ಮಾಡ್ತೀವಿ ವಿನ ಒಳಗಾನಂತಲ್ಲ. ನಮ್ಮಂಥವರಿಗೆ ಪಂಚಕೋಶಗಳಿಗೆ ಸಾಕ್ಷಿಯಾದ ಅಂಥ ಆತ್ಮನು ದೊರೆಯುವುದು ಹೇಗೆ? ಒಳಗಾನಂತ್ರಿ ಒಳಗಿದ್ದ ಪರಮಾತ್ಮ ನಮಗೆ ಪ್ರಾಪ್ತಿಯಾಗುವುದು ಹೇಗೆ ಅಂದರೆ, ಸಾಕಾರವನ್ನೇ ನೋಡುವ ನಾವು ನಿರಾಕಾರವನ್ನು ನೋಡುವುದು ಹೇಗೆ? ಸಗುಣ ರೂಪವನ್ನು ನೋಡ್ತೀವಿ, ಯಾಕಂದ್ರೆ ಕಾಣ್ತದ ನೋಡ್ತೀವಿ. ನಿರ್ಗುಣ ರೂಪವಾಗಿರ್ತಕ್ಕಂಥ ಪರಮಾತ್ಮನನ್ನು, ಆತ್ಮನನ್ನು ನೋಡುವುದು ಹೇಗೆ ಅಂತ 2ನೇ ಪ್ರಶ್ನೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಆತ್ಮಜ್ಞಾನ ಆಗ್ತದೇನೋ ಅನ್ನೋದು 3ನೇ ಪ್ರಶ್ನೆ. ಸಹಜವಾಗಿಯೂ ಸಂಶಯದ ಪ್ರಶ್ನೆಗಳಂತ ಅನೇಕ ಜನರು ಈ ಪ್ರಶ್ನೆಯನ್ನು ಮಾಡ್ತಾರೆ. ಆತ್ಮ ಒಳಗಾನಂತರಿ, ಹೊರಗಿಲ್ಲೇನು? ಅವನ ಕಾಣುವ ಬಗೆ ಹೇಗೆ? ತಿಳಿಯುವ ಬಗೆ ಹೇಗೆ? ತಿಳಿಲಿಕ್ಕೆ ಕೊಂತರೂ ಕೂಡ ಅದು ನಮಗೆ ಗೋಚರವಾಗಬಲ್ಲದೆ ಆಗ್ತದಂತ ಗುರು ಹೇಳಿದ. ಅಲ್ರಿ, ಸಗುಣ ಆಗ್ತದಂದ್ರೆ ಇವತ್ತಿಲ್ಲ ನಾಳೆ, ಈ ಜನ್ಮ ಬೇಡ ಮುಂದಿನ ಜನ್ಮದಲ್ಲಿ ಆಗ್ಬೋದು. ನಿರಾಕಾರಂತಿರಿ, ನಿರ್ಗುಣಂತಿರಿ. ಇಂಥ ನಿರ್ಗುಣ ಆತ್ಮ ಜ್ಞಾನ ಆತದೇನು ಅಂತ ಅನೇಕ ಜನರು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಇದಕ್ಕೆ ಸಮಾಧಾನ ಏನಪ್ಪ ಅಂದರೆ, ಕರ್ಮ ಉಪಾಸನೆ ಸಂಸ್ಕಾರವುಳ್ಳ ಜೀವನು ಕೆಲವು ಕಾಲದವರೆಗೆ ನಿಷ್ಕಾಮ ಬುದ್ಧಿಯಿಂದ ಕರ್ಮ ಉಪಚಾರಗಳನ್ನು ಆಚರಿಸುತ್ತಾ, ಯಾರು ರಾಗಿಗಳು ಅಂತೇನಾರ ಇವರು ಕರ್ಮ ಉಪಾಸನೆ ಸಂಸ್ಕಾರವುಳ್ಳವರು. ಯಾವಾಗ ಬಂದದ್ರಿ ಅಂದರೆ, ಹಿಂದಿನ ಜನ್ಮದ ಸಂಸ್ಕಾರಗಳೇ ಈ ಜನ್ಮದಲ್ಲಿ ಬಂದ. ಒಂದೇ ಸಲ ಇವನು ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ಕೆಲವು ಕಾಲದವರೆಗೆ, ಅಂದರೆ ಕಾಲ ಅಂದಾಗ ವರ್ತಮಾನನೂ ಹಚ್ಚಬಹುದು, ಭವಿಷ್ಯತ್ತನ್ನು ಹಚ್ಚಬಹುದು, ಜನ್ಮಾಂತರದಲ್ಲಿ ಅಂತ ಅರ್ಥ ಮಾಡಬೇಕು. ಆ ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ನಿಷ್ಕಾಮ ಬುದ್ಧಿಯಿಂದ ಕರ್ಮ ಮಾಡಬೇಕು ನೋಡ್ರಿ. ಆ ನಿಷ್ಕಾಮ ಕರ್ಮದಿಂದ ಆಚರಣೆ ಮಾಡಿದರೆ ಈಶ್ವರನು ಸಂತೋಷ ಪಡುತ್ತಾನೆ, ಪರಮಾತ್ಮನಿಗೆ ಆನಂದ ಆಗ್ತದೆ. ಪರಮಾತ್ಮಗೆ ಆನಂದ ಆಗೋದು ಆವಾಗ. ಹಾಗಾಗಿ ಅದರಿಂದ ಸಾಧಕರಿಗೆ ಆತ್ಮ ಅನಾತ್ಮ ವಿಚಾರಕ್ಕೆ ಅನುಕೂಲವಾದ ವಿವೇಕ ಪ್ರಾಪ್ತಿಯಾಗ್ತದೆ. ನಿಷ್ಕಾಮದಿಂದ ಪರಮಾತ್ಮ ವಿವೇಕ ಅನ್ನೋದು ನಮ್ಮ ಬುದ್ಧಿಯಲ್ಲಿ ಪ್ರವೇಶ ಆಗ್ತದೆ. ಮೊದಲು ಈಗ ಯಾರಾದರೂ ಭಾರತ ದೇಶದ ಪ್ರಧಾನಮಂತ್ರಿ ಬೆಂಗಳೂರಿಗೆ ಬರ್ತಾನಂದರೆ ನೇರವಾಗಿ ಅದನ್ನ ಪ್ರವೇಶ ಆಗೋದಿಲ್ಲ. ಮೊದಲು ಆತನ ಸಹಚರರು, ಆತನನ್ನು ರಕ್ಷಣೆ ಮಾಡುವಂಥ ಅಧಿಕಾರಿಗಳು ಮೊದಲು ಬೆಂಗಳೂರಿಗೆ ಬರ್ತಾರೆ, ಆಮೇಲೆ ಮೋದಿ ಬರ್ತಾರೆ ನೋಡ್ರಿ. ಆಮೇಲೆ ಬರ್ತಾರಲ್ಲ. ಅದರಂತೆ ಇಲ್ಲಿ ಅವರಿಗೆ ವಿವೇಕ ವೈರಾಗ್ಯ ಹಲವು ರೀತಿಯ ಬುದ್ಧಿಯಲ್ಲಿ ಪ್ರವೇಶ ಆಗಿ ನಂತನ ಆತ್ಮವೆಂಬ ರಾಜ ಈ ಗೃಹದಲ್ಲಿ, ಅಂದರೆ ಆ ಒಂದು ಬೆಂಗಳೂರಲ್ಲಿ ಪ್ರವೇಶ ಆದಂಗೆ ದೇಹದಲ್ಲಿ ಪ್ರವೇಶ ಅವಾಗ ಆಗ್ತದೆ. ಆಗ ಎಲ್ಲರೂ ನೋಡ್ತಾರಲ್ಲ ಮೋದಿನ.
ಮೋದಿನೆಲ್ಲರೂ ನೋಡ್ತಾರಲ್ಲ. ಅದೇ ಪ್ರಕಾರವಾಗಿ ಈ ರೀತಿ ಯಾರಲ್ಲಿ ವಿವೇಕ ವೈರಾಗ್ಯ ಶಮದಮಾದಿಗಳು ಮೊದಲು ಪ್ರವೇಶ ಆಗ್ತಾವ, ಆಮೇಲೆ ರಾಜನ ಪ್ರವೇಶ ಆಗಮ ಅಂತ ತಿಳ್ಕೋಬೇಕು. ಬಂದ ಈಗ ಆಗ ಬಂದ. ಅದೇ ಪ್ರಕಾರವಾಗಿ ಈ ವಿವೇಕ ಏನದ ಆತ್ಮ ಅನಾತ್ಮ ವಿಚಾರ ಮೊದಲು ಏನು ತಿಳ್ಕೋಬೇಕು. ಫಸ್ಟ್ ನಾವು ತಿಳಿಯೋದು ಶಾಸ್ತ್ರದಲ್ಲಿ ಅವರ ಮಹಾತ್ಮ ಹೇಳ್ಯಾರ, ಜ್ಞಾನವನ್ನೇ ಬೋಧ ಮಾಡಬೇಕಂತ ಹೇಳಿದ ಕಾರಣ ದೇಹ ಅನಾತ್ಮನೋ ಆತ್ಮ ಅಂತ ಇಷ್ಟು ತಿಳ್ಕೊಬೇಕು ನೋಡ್ರಿ. ಮೊದಲು ಫಸ್ಟ್ ತಿಳ್ಕೋದು ಈ ಅನಾತ್ಮವಾದ ದೇಹವನ್ನು ಅನಾತ್ಮ ಅಂತಲೇ ತಿಳ್ಕೋಬೇಕು. ನಿತ್ಯವಾದಂಥ ಆತ್ಮನನ್ನು ನಿತ್ಯ ಅಂತಲೇ ತಿಳ್ಕೋಬೇಕು. ಈ ಎರಡು ವಿಚಾರ ಸದಾ ಕಾಲ ನಮ್ಮ ಶ್ವಾಸದಲ್ಲಿ ನಡಿಬೇಕು. ಅವರು ಶ್ವಾಸದಲ್ಲಿ ಅಂದರೆ ಪ್ರಾಣ ಹೇಗೆ ಲೆಕ್ಕ ನಾವು ಮಾಡಿಲ್ಲ, ಯಾವ ಪುಣ್ಯಾತ್ಮ ಮಾಡಿ ಹೇಳೋನೋ ಗೊತ್ತಿಲ್ಲ, 21,600 ಸಲ ಅಂತ ನಾವು ಲೆಕ್ಕ ಮಾಡಿ ಉಸಿರಾಡ್ತೀವಿ. ನಾವು ಹೇಗೆ ಓತಪ್ರೋತವಾಗಿ ತನ್ನ ಕಾರ್ಯ ತಾನು ನಡೆದು ನೋಡ್ರಿ. ಬೇರೆ ಯಾವುದೇ ಇಂದ್ರಿಯಾದಿಗಳು ಒಂದು ಕಾರ್ಯವನ್ನು ಮಾಡುತ್ತಂದ್ರೆ ಆ ಕಾರ್ಯ ಆವಾಗಲೇ ಮಾಡೋಕ್ಕೆ ಬರೋಂಗಿಲ್ಲ. ಬಾಯಿ ಮಾತಾಡ್ತದಂದ್ರೆ ಸುಮ್ಮನೆ ಇರಕ್ಕೆ ಬರ್ತದೇನು? ಸುಮ್ಮನೆ ಇದ್ದಾಗ ಮಾತಾಡಕ್ಕೆ ಬರೋಂಗಿಲ್ಲ, ಮಾತಾಡುವಾಗ ಸುಮ್ಮನೆ ಇರಕ್ಕೆ ಬರೋಂಗಿಲ್ಲ. ನಡೆಯುವಾಗ ನಿಲ್ಲಕ್ಕೆ ಬರೋಂಗಿಲ್ಲ, ನಿಲ್ಲುವಾಗ ನಡೆಯಕ್ಕೆ ಬರೋಂಗಿಲ್ಲ. ಒಂದು ಕಾರ್ಯ ಮಾಡಿದಾಗ ಇನ್ನೊಂದು ಕಾರ್ಯ ಬಿಡಬೇಕು. ಅದರ ಪ್ರಾಣವನ್ನು ನೋಡ್ರಿ, ವಿಚಾರ ಮಾಡ್ರಿ. ನೀನೇ ಕಾರ್ಯ ಮಾಡೋ, ತನ್ನ ಪಾಡಿಗೆ ತಾನು ಕಾರ್ಯವನ್ನು ಮಾಡ್ತದೆ. ಎಷ್ಟು ವಿಚಿತ್ರ ಅದ. ಯಾರೇ ನಿಂತದ, ಊಟ ಮಾಡೋದು ನಡೆದದ, ಮಲಗ ನಡೆದದ, ಮಾತಾಡಾಗ ನಡೆದದ, ಕುಂತಾಗ ನಡೆದದ, ನಿಂತಾಗ ನಡೆದದ, ಎದ್ದಾಗ ನಡೆದದ, ಬಿದ್ದಾಗ ನಡೆದ. ಇದಕ್ಕೆ ಓತಪ್ರೋತ. ಅದಕ್ಕೆ ನಮ್ಮ ಕಾರ್ಯಗಳು, ಮನುಷ್ಯನ ಕಾರ್ಯಗಳು ಏನೇ ನಡೆದರೂ ಕೂಡ ಚಿತ್ತ ಹೇಗಿರಬೇಕು ಅಂದರೆ ಓತಪ್ರೋತವಾಗಿ ನಮ್ಮ ಸ್ವರೂಪದ ಕಡೆ ಇರಬೇಕು, ಆತ್ಮನ ಕಡೆ ಇರಬೇಕು. ಏನು ಬರಲ್ಲ, ಆತ್ಮ ನಾವು ಏನು ಹೋದ್ರೂ ನನಗೆ ಸಂಬಂಧ ಇಲ್ಲ, ಬಂದರೂ ನನಗೆ ಸಂಬಂಧ ಇಲ್ಲ. ಹಾಗಾಗಿ ಇಂಥ ಈಶ್ವರನ ಅನುಗ್ರಹದಿಂದ ಬುದ್ಧಿಯೋಗವು ದೊರೆಯುತ್ತದೆ. ಅದಕ್ಕೆ ಈಶ್ವರ ಕೃಪಾ ಅಂದರು. ಶಾಸ್ತ್ರಗಳಲ್ಲಿ ಇವೆಲ್ಲ ಕ್ರೋಢೀಕರಿಸಿ ಚತುರ್ವಿಧ ಕೃಪಾ ಅಂತ ಬರೆದಾರೆ. ಈಶ್ವರ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ ಅಂತ ಎಲ್ಲ ಸೇರಿಸಿ ಬರೀ ಈಶ್ವರ ಕೃಪಾ ಅಂದರೆ ಏನು? ಇಷ್ಟೆಲ್ಲ ಆದಮೇಲೆ ಈಶ್ವರನ ಕೃಪಾ ಆಗ್ತದೆ. ಸುಮ್ಮನೆ ಹೊರಗೆ ನಾವು ಈಶ್ವರನಲ್ಲಿ ಹೋಗಿ ಬಂದರೆ ಕೃಪಾ ಆಗೋದಿಲ್ಲ. ಅಂಥ ಜ್ಞಾನಯೋಗವು ಶ್ರೇಷ್ಠವೆಂದು ಕಚ್ಚಾಡಬೇಕಾದ ಅಗತ್ಯವಿಲ್ಲ. ನಡೆದವಲ್ಲ ಕಚ್ಚಾಟ ಜಗತ್ತಿನಲ್ಲಿ. ಕರ್ಮದಿಂದ ಮೋಕ್ಷ, ಯೋಗದಿಂದ ಮೋಕ್ಷ, ಇನ್ನೂ ಅನೇಕ ಪ್ರಕಾರದ ಮೋಕ್ಷಗಳಂತ ಷಣ್ಮತದವರೇ ವಾದ ಮಾಡ್ಯಾರ. ನಾವು ಸಾಮಾನ್ಯದ ಕಚ್ಚಾಡಲ್ಲ, ನಾವು ಉಣೋದಕ್ಕೆ ತಿನ್ನೋದಕ್ಕೆ ಕಚ್ಚಾಡ್ತೀವಿ. ಅವರ ಆತ್ಮಜ್ಞಾನಕ್ಕಾಗಿ ಬಹಳ ಪ್ರಯತ್ನವನ್ನು ಮಾಡಿ ಇದರಿಂದ ಅಂತ ಅವರು ಭಾಳ ವ್ಯಾಜ್ಯಗಳಾಗ್ಯಾವ, ತರ್ಕಗಳಂತ. ಆದರೆ ಇಂಥ ತರ್ಕಕ್ಕೆ ಅವಕಾಶ ಇಲ್ಲ ನೋಡಿ ನಿನಗೆ. ಯಾರಿಗೆ? ಬಹುಜನ್ಮದ ನಿಷ್ಕಾಮ್ಯ ಪುಣ್ಯ ಕರ್ಮ ಫಲದಿಂದ ಭಗವಂತನ ವಿವೇಕ ವೈರಾಗ್ಯದ ಫಲಗಳು ನಿನ್ನ ಬುದ್ಧಿಯಲ್ಲಿ ಪ್ರವೇಶ ಆಗಿ ನಿನ್ನಲ್ಲಿ ಶಮ ದಮ ಅನ್ನುವಂಥ ಸಾಧನಗಳು ನಿನ್ನಲ್ಲಿ ಉತ್ಪತ್ತಿಯಾಗಿ ಅಲ್ಲಿ ಮೋಕ್ಷ ಪಡೆಯಲೇಬೇಕು ಅನ್ನುವಂಥ ಭಕ್ತಿ ತತ್ಪರನಾದವನಿಗೆ ಇವ್ಯಾವೂ ಇಲ್ಲ ನೋಡ್ರಿ. ನೇರವಾಗಿ ಜ್ಞಾನಕ್ಕೆ ಹೋಗ್ತಾರೆ ಅವರು. ಅದಕ್ಕೆ ಅವರು ಪ್ರಶ್ನೆ ಮಾಡಂಗಿಲ್ಲ. ಉಳಿದವ್ರು ಪ್ರಶ್ನೆ ಕಚ್ಚಾಡೋದಂತ. ನಮ್ಮ ಗುರುಗಳು ಹಂಗೆ ಹೇಳ್ಯಾರ, ನಿಮ್ಮ ಗುರುಗಳು ಹಿಂಗೆ ಹೇಳ್ತಾರೆ, ಆ ಶಾಸ್ತ್ರದಲ್ಲಿ ಹಾಗೆ ಹೇಳ್ಯದ, ಈ ಶಾಸ್ತ್ರ ಹೀಗೆ ಹೇಳ್ಯದ. ಎಲ್ಲರ ಮಧ್ಯದಲ್ಲಿ ಅವನು ಶಾಂತಿಯಾಗಿ ಭಕ್ತಿಯಿಂದಲೇ ನಾನು ತಿಳಿಯಲ್ಪಡುತ್ತೇನೆ ಅಂತ
ಎಂದು ಹೇಳಿರುವುದರಿಂದ ಭಕ್ತಿಯು ಜ್ಞಾನಕ್ಕೆ ಮುಕ್ತಿಗೆ ಕಾರಣ ಅಂದರು. ಭಕ್ತಿಯಿಂದ ಮುಕ್ತಿ ಅನ್ನಲಿಲ್ಲ. ಭಕ್ತಿ ಮುಕ್ತಿಗೆ ಕಾರಣ ಅಂದರೆ ಬಹಳ ಸಮೀಪ, ಮೋಕ್ಷಕ್ಕೆ ಸಮೀಪ ಯಾವುದಂದ್ರೆ ಭಕ್ತಿ. ಹಂಗ ಅರ್ಥ ಮಾಡಬೇಕು ವಿನ ಬೇರೆ ರೀತಿ ಅರ್ಥ ಮಾಡಂಗಿಲ್ಲ. ಆ ಭಕ್ತಿ ಇತ್ತಂದ್ರೆ ಇಷ್ಟೆಲ್ಲ ಗುಣ ಇರ್ತಾವ, ಅವ್ರಿಗೆ ಈಶ್ವರನ ಅನುಗ್ರಹ ಆಗಿದೆ ಅಂತ ಅರ್ಥ. ಆ ಕಾರಣದಿಂದ ಅಂಥವರಿಗೆ ಗುರು ಕೃಪಣ ಆಗ್ತದ, ಅವರಿಗೆ ವೇದ ಕೃಪೆ ಆಗ್ತದ. ವೇದ ಮಾತೆ ವೇದಗಳಲ್ಲಿ ಹೇಳಿರುವಂಥ ತತ್ವಮಸಿ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಈ ಚತುರ್ವಿಧದ 4 ಪ್ರಕಾರದ ಮಹಾವಾಕ್ಯಗಳ ರಹಸ್ಯ ಅರ್ಥ ಅನುಭವ ಆಗಬೇಕಾಗಿದ್ರೆ ಮೊಟ್ಟ ಮೊದಲು ಈಶ್ವರನ ಅನುಗ್ರಹ ಆಗಿರಬೇಕು. ಆಮೇಲೆ ಗುರುವಿನ ಕೃಪೆ ಆಗಬೇಕು. ಆವಾಗ ವೇದದ ರಹಸ್ಯ ಏನದ, ತತ್ವಮಸಿ ಮಹಾವಾಕ್ಯದ ಲಕ್ಷಾರ್ಥ ಅದು ತಿಳಿತದ ಅಂತ ಅರ್ಥ ಮಾಡಬೇಕು. ಎಲ್ಲರಿಗೆ ಲಕ್ಷಾರ್ಥ ತಿಳಿತದೇನು, ಇಲ್ಲಿ ವಾಚಾರ್ಥವೇ ತಿಳಿಲಾರ್ದಾಗ ಲಕ್ಷಾರ್ಥ ಹೆಂಗೆ ತಿಳಿತದಂತ. ಇಲ್ರಿ ನಮಗೆ ಲಕ್ಷಾರ್ಥ ತಿಳಿ ಕತ್ತದ ಅಂದರೆ ನೀವು ವಿಚಾರ ಮಾಡಬೇಕು. ವೇದಗಳಲ್ಲಿ ಗುರುವಾಕ್ಯಗಳಲ್ಲಿ ಬರುವಂಥ ದೃಷ್ಟಾಂತಗಳನ್ನು ನಿಮಗೆ ಯಾವಾಗ ಅನುಭವಕ್ಕೆ ತಂದು ಕೊಡ್ತದ ಆವಾಗ ನಿಮ್ಗೆ ಲಕ್ಷಾರ್ಥ ಅರ್ಥ ಆಗ್ತದ ಅಂತ ತಿಳ್ಕೋಬೇಕು. ದೃಷ್ಟಾಂತಗಳು ಅರ್ಥ ಆಗಲ್ಲ ಅಂದರೆ ದೃಷ್ಟಾಂತ ಅರ್ಥ ಆಗೋದಿಲ್ಲ ಆತದೆ. ಹಾಗಾಗಿ ಇಲ್ಲಿ ಈ ವಿಷಯವನ್ನು ಮೋಕ್ಷ ಸಾಧನ ಸಾಮಾಗ್ಯಂ ಭಕ್ತಿ ದೇವಗರೀಶಿ ಅಂದರೆ ಮೋಕ್ಷದ ಸಾಧನ ಸಾಮಗ್ರಿಗಳಲ್ಲಿ ಮೊಟ್ಟ ಮೊದಲನೆಯದು ಭಕ್ತಿ ಶ್ರೇಷ್ಠ. ಭಕ್ತಿಯಲ್ಲಿ ಯಾವುದು ಶ್ರೇಷ್ಠ ಅಂದರೆ ಅನಂತ ರೀತಿಯ ಅವ, ಆದರೆ ಮೋಕ್ಷಕ್ಕೆ ಸಾಧನವಾಗುವಂಥ ಭಕ್ತಿ ಎಂದು. ಒಬ್ಬ ಕವಿಯು ಚಮತ್ಕಾರವಾಗಿ ಭಕ್ತನು ದಾಸೋಹಂ ಭಾವನೆಯಿಂದ ಈಶ್ವರನನ್ನು ಸೇವಿಸುತ್ತಿದ್ದರೆ ಕದಿಯುವ ಸ್ವಭಾವವುಳ್ಳ ಈಶ್ವರನು ದಾ ಎಂಬುದನ್ನು ಕದಿಯುತ್ತಾನಂತೆ. ಆಗ ಸೋಹಂ ಉಳಿಯುವುದು. ಈ ಸೋಹಂ ಭಾವವೇ ಜ್ಞಾನಯೋಗದ ಚಿಹ್ನೆ. ಅಹಂ ಕಳಕಂತನ, ಸೋಹಂ ನಿಂತದ್ದು. ಹಂ ಸೋಹಂ ಎಂಬೆರಡು ಈ ಒಂದು ಪದ್ಯ ಅಂತ ನಮ್ಮ ತಾಯಿಯವರು ಆಡ್ತಿದ್ರು. ಒಟ್ಟೆ ಸೋಹಂ ಮಂದಿ ಬೀಸಿರಿ ಓಂ ಶಂ ಎಂಬೆರಡನ್ನು ತಿಳಿಯಬೇಕನಾರಿ ಯಾಕೆ ಯಾರಿ ಅಂತ. ಆಗ ಇಲ್ಲಿ ಆತ್ಮಸ್ವರೂಪನಾದ ಪರಮಾತ್ಮನನ್ನು ನಿಷ್ಕಾಮ ಬುದ್ಧಿಯಿಂದ ಸೇವಿಸುವ ಅಧಿಕಾರಿಗಳ ಶ್ರೇಯಸ್ಸು ಅವರ ಆತ್ಮಭಾವದಲ್ಲಿ ಪರಮಾತ್ಮನ ಇದ್ದು ಅವರ ಅಜ್ಞಾನದಿಂದ ಹುಟ್ಟಿದ ಆವರಣಗಳನ್ನು ನಾಶ ಮಾಡ್ತದೆ. ಅಜ್ಞಾನ ಏನು ಮಾಡಿತು? ಆವರಣ ನಾಶ ಮಾಡಿತು. ಸೂರ್ಯ ಹುಟ್ಟಿನ ಮೇಲೆ ತನ್ನಲ್ಲೇ ಮುಚ್ಚಿದಂಥ ಮೋಡವನ್ನು ನಾಶ ಮಾಡ್ತಿಲ್ರಿ. ಮೋಡವನ್ನು ನಾಶ ಮಾಡ್ಯಾರ, ಉಳಿದೇನು ಮಾಡ್ಯಾರ? ಮೋಡವನ್ನೇ ನಾಶ ಮಾಡಿತು. ಯಾಕೆ ಬೇರೆ ನಾಶ ಆಗಲಿಲ್ಲ ಅಂದರೆ ಅವರ ಶಕ್ತಿ ಏನಂದರೆ ಕತ್ತಲನ್ನು ಕಳೆಯುವುದಷ್ಟೇ ವಿನ ಬೇರೊಂದು ಕ್ರಿಯೆ ಮಾಡಂಗಿಲ್ಲ ಸೂರ್ಯ. ಅದರಂತೆ ಆತ್ಮಜ್ಞಾನ ಅಜ್ಞಾನದ ಆವರಣ ಏನಾವಲ್ಲ ಅವುಗಳನ್ನು ಕಳೆಯುತ್ತದೆ. ಆ ಕಾರಣ ಈ ವಿಷಯವು ಬಹಳ ಅಗಮ್ಯವಾದುದು ಅಂತ ಇಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಹೇಳ್ತಾ ಮುಂದೆ 11ನೇ ಶ್ಲೋಕದಲ್ಲಿ ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮ ನಾಶಯಾಮಿ ಆತ್ಮ ಭಾವಸ್ಥ ಜ್ಞಾನದೀಪೇನ
ಭಾಸ್ವತ ಅಂತ ಈ ಶ್ಲೋಕದಲ್ಲಿ ಅಂಥವರನ್ನು ಅನುಗ್ರಹಿಸುವುದಕ್ಕಾಗಿ, ಅಂಥವರ ಉದ್ಧಾರಕ್ಕಾಗಿ, ಕಲ್ಯಾಣಕ್ಕಾಗಿ ನಾನೇ ಸ್ವತಃ, ಪರಮಾತ್ಮ ಹೇಳ್ತಾನೆ, ನಾನೇ ಸ್ವತಃ ಅಂತಃಕರಣದಲ್ಲಿ ಒಳಗೆ, ಪಂಚಕೋಶದ ಒಳಗೆ ಆತ್ಮಭಾವದಿಂದ ಇದ್ದುಕೊಂಡು ಏನು ಮಾಡ್ತೀನಿ, ಅವರಲ್ಲಿ ಅಜ್ಞಾನದಿಂದ ಉಂಟಾದ ಅಂಧಕಾರ ಎಂಬ ಕತ್ತಲೆಯನ್ನು ಕಳ್ತೀನಿ ಅಂದ್ರು. ಸೂರ್ಯ ಆಕಾಶದಲ್ಲಿ ಇರುವಂಥ ಮೋಡಗಳನ್ನು, ಕತ್ತಲೆಯನ್ನು ಕಳಿಬೇಕಾಗಿದ್ದರೆ ಆಕಾಶದಲ್ಲಿ ಇದ್ದೇ ಕಳಿತೇನೆ ನೋಡ್ರಿ. ಆಕಾಶದಲ್ಲಿ ಇಲ್ಲಂದರೆ ಆ ಕತ್ತಲನ್ನು ಕಳೆಯಕ್ಕೆ ಸಾಧ್ಯತೆಯೇನು ಇಲ್ಲ. ಒಂದು ವೇಳೆ ಸೂರ್ಯನ ಒಳಗೆ ಇದಾದೇನು ಕತ್ತಲು? ಸೂರ್ಯನ ಒಳಗಿಲ್ಲ, ಸೂರ್ಯನ ಹೊರಗಡೆ ಇದ್ದ ಕಾರಣ ಆ ಸೂರ್ಯ ತನ್ನ ಪ್ರಕಾಶದಿಂದ ಕತ್ತಲನ್ನು ಕಳಿತಾನೆ. ಅದು ಹೊರಗಿದ್ದು ಹೊರಗೆ ಕಳಿತಾನೆ ಸೂರ್ಯ. ಆದರೆ ಇಲ್ಲಿ ಭಗವಂತ ಹೇಳ್ತಾನೆ, ನಿನ್ನಲ್ಲೇ ನಾನಿದ್ದು, ನಿನ್ನಲ್ಲೇ ಇದ್ದು ನಿನ್ನ ಅಂಧಕಾರ, ಅಜ್ಞಾನವೆಂಬ ಕತ್ತಲೆಯನ್ನು ನಾನು ಕಳೆಯುತ್ತಾನೆ ಅಂತ ಅವನು ಕೈ ಎತ್ತಿ ಹೇಳ್ತಾನೆ ಶ್ರೀಕೃಷ್ಣ ಭಗವಂತ. ಏಕೆ ಹೇಳ್ತಾನಪ್ಪ ಅಂದರೆ, ಜ್ಞಾನದೀಪೇನ ಅಂದರೆ ಆತ್ಮಜ್ಞಾನಕ್ಕೂ ದೀಪಕ್ಕೂ ಸಾದೃಶ್ಯವನ್ನು ಹೇಳಿದಂತಾಯಿತು. ಅಂದರೆ ಇದರಿಂದ ಏನು ತಿಳಿದು ಬರ್ತದಂದರೆ, ದೀಪವು ಅಂಧಕಾರವನ್ನು ನಿವೃತ್ತಿ ಮಾಡುವುದರಲ್ಲಿ ಕೇವಲ ದೀಪದ ಉತ್ಪತ್ತಿಯೇ ಸಾಕು, ದೀಪ ಹಚ್ಚಿದ ಸಾಕು ನೋಡ್ರಿ. ಅದಕ್ಕಿಂತ ಭಿನ್ನವಾದ ಕರ್ಮ ಅಥವಾ ಅಭ್ಯಾಸಗಳು ಬೇಕಾಗಿಲ್ಲ, ಅದೊಂದೇ ಸಾಕಲ್ಲ, ಮತ್ತೇನು ಬೇಕು? ದೀಪದಿಂದ ಅಂಧಕಾರ ನಾಶವಾಗುವವು, ಮೊದಲಿರುವ ಘಟಾದಿ ವಸ್ತುಗಳೇ ಪ್ರಕಟವಾಗುವು. ಮೊದಲು ಎಲ್ಲಿರ್ತಕ್ಕಂಥ ಘಟಾದಿ ಅಂದರೆ ಅನಂತ ರೀತಿ ಅಂತ, ಅವು ಕಾಣ್ತವಿಲ್ಲ. ಇಲ್ಲದಿರುವ ಯಾವ ವಸ್ತುವು ಉತ್ಪತ್ತಿ ಆಗುವುದಿಲ್ಲ. ದೀಪ ಹಚ್ಚಿದಾಗ ಇಲ್ಲದ್ದು ಯಾವುದನ್ನು ಹುಟ್ಟುತ್ತದೇನು? ಹುಟ್ಟಿದ್ದೇ ಕಾಣಬೇಕು ವಿನ ಹುಟ್ಟಲಾರ್ದೆ ಯಾವುದು ಕಾಣಂಗಿಲ್ಲ. ಅದೇ ಪ್ರಕಾರವಾಗಿ ಆತ್ಮ ಜ್ಞಾನವು ಅಜ್ಞಾನವನ್ನು ನಾಶ ಮಾಡುವ ವಿಷಯದಲ್ಲಿ ಆತ್ಮಜ್ಞಾನದ ಉತ್ಪತ್ತಿ ಮಾತ್ರ ಅವಶ್ಯವಾಗಿದೆ. ಅಲ್ಲೇನದ ಅವಶ್ಯಕತೆ? ಆತ್ಮಜ್ಞಾನದ ಉತ್ಪತ್ತಿ, ಹುಟ್ಟುವುದೇ ಅವಶ್ಯಕವಾಗಿ ಆ ಒಂದು ಆತ್ಮಜ್ಞಾನದಿಂದ ಅಜ್ಞಾನವು ನಿವೃತ್ತಿಯಾಗಲು ಏನೈತಿ? ಅಜ್ಞಾನ ನಾಶ ಆದಾಗ ಮೊದಲೇ ಇರುವ ಬ್ರಹ್ಮ ಭಾವವೆಂಬ ಮೋಕ್ಷವು ಪ್ರಕಟವಾಗುವುದಲ್ಲದೆ ಇಲ್ಲದ ಮೋಕ್ಷವು ಹೊಸದಾಗಿ ಹುಟ್ಟುವುದಿಲ್ಲ. ಇದ್ದುವೇ ತೋರುವುದಿಲ್ಲ, ಪ್ರಕಾಶದಲ್ಲಿ ಮಂಚಾದ, ಕಾಟಾದ, ಕೂಲರಾದ, ಚಾಪ್ಯಾದ, ಗುರುಗಳಾದ, ಶಿಷ್ಯರಾದ ಎಲ್ಲರಾರಲ್ಲ ಅಂತ. ದೀಪ ಕರೆಂಟ್ ಹೋದಾಗ ಏನು ಇದ್ದವು ಆ ಪ್ರಕಾಶ ಬಂದಾಗ ಇದ್ದುವೇ ಕಾಣಬೇಕು, ಇಲ್ಲವೂ ಕಾಣ್ತಾವ. ಆತ್ಮಜ್ಞಾನಕ್ಕೆ ಏನು ಕಾಣ್ತದ? ಇದ್ದದ್ದೇ ಕಾಣ್ತದೆ. ಇದ್ದದ್ದು ಯಾವುದು? ಮೋಕ್ಷ ಅಂದ್ರೆ ಏನು? ನಿನ್ನ ಸ್ವರೂಪ ಆತ್ಮ. ಅದನ್ನು ಬಿಟ್ಟು ಇಲ್ಲದ್ದು ಏನು ನಿನಗೆ ಕಾಣೋದಿಲ್ಲ. ಅದಕ್ಕೆ ಇದ್ದದ್ದೇ ಅಲ್ಲಿ ಕಾಣ್ತದ. ಅಪ್ರಾಪ್ಯ ಪ್ರಾಪ್ತಿ ಅಲ್ಲ, ಪ್ರಾಪ್ಯ ಪ್ರಾಪ್ತಿ ಅಂತ ಅರ್ಥ. ಹಾಗಾಗಿ ಆದುದರಿಂದ ಮೋಕ್ಷದಲ್ಲಿ ಸ್ವರ್ಗಾದಿಗಳಂತೆ ನಾಶವಾಗುವ ಸ್ವಭಾವಿಲ್ಲ ನೋಡ್ರಿ. ಸ್ವರ್ಗಲೋಕ ಅಂತ ಬರೀತಾರಲ್ಲ, ಅದು ಕ್ಷೀಣೆ ಪುಣ್ಯ ಮರ್ತು ಲೋಕ ವಿಶ್ಯಂತಿ, ನಾಶ ಆಗ್ತಕ್ಕಂಥದ್ದು. ಆ ಕಾರಣದಿಂದ ಅಜ್ಞಾನವು ಕಾರಣವಾಗಿರುವ ಮಿಥ್ಯ ಜ್ಞಾನವೆಂಬ ಆತ್ಮನನ್ನು ಆವರಿಸಿದ ಆವರಣ ರೂಪವಾದ ಅಂಧಕಾರವನ್ನು ಕಳೆಯುತ್ತದೆ. ಮತ್ತೇನು ಮಾಡಂಗಿಲ್ಲ.
ಆ ಕಾರಣದಿಂದ ಭಾಸ್ವತ ಎಂಬ ವಚನವಿರುವುದರಿಂದ ವಾಯುರಹಿತವಾದ ಸ್ಥಾನದಲ್ಲಿರುವ ಪ್ರಕಾಶಮಾನವಾದ ರೀತಿಯಲ್ಲಿ ತೀವ್ರ ಪಠನ ಮೊದಲಾದ ಪ್ರತಿಬಂಧಕಗಳು ಇಲ್ಲದಿರುವಂತೆ ಪರಮೇಶ್ವರನಾದ ನನ್ನ ಭಕ್ತಿಯಿಂದ ದೊರಕಿದ ಆತ್ಮಜ್ಞಾನದಲ್ಲಿ ಅಸಂಭಾವನವೆಂಬ ವಿಪರೀತ ಭಾವನೆವೆಂಬ ಪ್ರತಿಬಂಧಕ ಇಲ್ಲದಿರುವುದರಿಂದ ಆ ದೀಪ ಗಾಳಿ ಬಿಡೋ ಸಮಯದಲ್ಲಿ ಗಾಳಿ ಬೀಸೋ ಜಾಗದಲ್ಲಿ ಮತ್ತೊಂದು ಜಾಗದಲ್ಲಿ ಆ ದೀಪ ಹಚ್ಚಿದ್ರೆ ಅದಕ್ಕೆ ಪ್ರತಿಬಂಧಕ ಆದ. ಗಾಳಿಯಿಂದ ಪ್ರತಿಬಂಧಕ ಆಗ್ತದ, ಎಣ್ಣೆಯಿಂದ ಪ್ರತಿಬಂಧಕ ಆಗ್ತದ, ಪ್ರಣತಿಯಿಂದನೂ ಪ್ರತಿಬಂಧಕ ಆಗ್ತದಿಲ್ಲ. ಆದರೆ ಇಲ್ಲಿ ಪರಮಾತ್ಮನ ಭಕ್ತಿ ಎಂದಲ್ಲ, ಅದಕ್ಕೆ ನಿಜಗುಣ ಅಲ್ಲಿ ಹೇಳಿದ್ದು ಸರ್ವವೆಲ್ಲವ ಚಿದಾತ್ಮ ಭಾವನೆ ಕರೆಗೊಂಡು ಸಮತ್ವದಿಂದರೆ ಅದು ಭಕ್ತಿ ಎಂದು. ಆ ಭಕ್ತಿನೇ ಇಲ್ಲಿ ಹೇಳಕತ್ತಾರ. ಅದೇನು ಮಾಡ್ತದ? ಅಚಲ ದೀಪ್ತಿ ಅಂತ. ಅಲ್ಲಿ ಯಾವ ಗಾಳಿ ಪ್ರತಿಬಂಧಕ್ಕಿಲ್ಲ, ಇಲ್ಲಿ ಸಂಶಯ ಭಾವದ ಪ್ರತಿಬಂಧಕ್ಕಿಲ್ಲ, ವಿಪರೀತ ಭಾವದ ಪ್ರತಿಬಂಧಕದಿಲ್ಲ. ಸದಾ ಬೆಳಗುತ್ತದ ಜ್ಯೋತಿ, ಯಾವಾಗಲೂ ಅಲುಗಾಡಲ್ಲಂತೆ ಅಚಲವಾಗಿ ಸದಾ ಬೆಳಗುವಂಥ ಜ್ಯೋತಿ ಅದು ನಿನ್ನಲ್ಲಿ ಇದೆ ಅಂತ ಇಲ್ಲಿವರೆಗೂ ಮಹಾತ್ಮರು ಹೇಳ್ತಾ ಬಂದರು. ಮತ್ತು ಮುಂದಿನ 12 ಮತ್ತು 13ನೇ ಶ್ಲೋಕದಲ್ಲಿ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಭವಾನ್ ಪುರುಷ ಶಾಶ್ವತಂ ದಿವ್ಯಮಾದಿ ದೇವಮಜಂ ವಿಭುಂ ಔಸ್ತಾಮೃಷಯ ಸರ್ವೇ ದೇವರ್ಷಿನಾರಸ್ತತ ಅಚಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಭವಿಷ್ಯಮೇ ಅಂತ 2 ಶ್ಲೋಕವನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಹೇ ಭಗವಂತ, ನೀನು ಪರಬ್ರಹ್ಮ ಆಗಿಯೂ ಪರಂಧಾಮ ಸ್ವರೂಪನಾಗಿ ಇದ್ದಿ ಅಂದರೆ ನಿನ್ನನ್ನು ಹಿಂದಿನ ಕಾಲದಲ್ಲಿ, ಈಗೆಲ್ಲ ಹಿಂದಿನ ಭೃಗು ಮುಂತಾದ ಸಪ್ತ ಋಷಿಗಳು ಹೆಸರು ಹೇಳಿವಲ್ಲ ನಿನ್ನೆ, ಆ ದೇವರ್ಷಿ ನಾರದರು, ದೇವಋಷಿ ನಾರದ ತ್ರಿಕಾಲಜ್ಞಾನಿ ನೋಡ್ರಿ ನಾರದ ಮಹರ್ಷಿ, ಅಶಿತ ದೇವಲ ವ್ಯಾಸ ಇವರೆಲ್ಲರೂ ಪುರುಷನೆಂತಲೂ ಶಾಶ್ವತನೆಂತಲೂ ದಿವ್ಯನೆಂತಲೂ ಆದಿದೇವನೆಂತಲೂ ಅಜನೆಂತಲೂ ವಿಭುವೆಂತಲೂ ಹೇಳಿರುವುದಲ್ಲದೆ ನೀನು ಸಹ ಹಾಗೇ ಹೇಳ್ತಿದ್ದಲ್ಲ. ಅಂದರೆ ಅರ್ಜುನನನ್ನು ಶ್ರೀಕೃಷ್ಣನನ್ನು ಕುರಿತು, ನೋಡಪ್ಪ ನೀನು ಪರಬ್ರಹ್ಮವಾಗಿರುವೆ ಅಂತ ಹೇಳ್ತಿದ್ದಿ, ಇದರ ತಾತ್ಪರ್ಯವೇನು ಅಂದರೆ ತತ್ವಜ್ಞನಾಗಿ ಪಡೆಯುವುದಕ್ಕೆ ಯೋಗ್ಯವಾದ ಯಾವ ಉಪಾಧಿಯೂ ಇಲ್ಲದ ನಿರ್ವಿಶೇಷವಾದ ಬ್ರಹ್ಮವು ಎಂದರ್ಥ. ಅಂದರೆ ನಿರುಪಾಧಿಕವಾದ ಬ್ರಹ್ಮವೇ ಅಂತ ಎಲ್ಲರ ಅರ್ಥ ಅಲ್ಲ, ಅನುಭವ. ಇದು ಶ್ರೀಕೃಷ್ಣನ ವಾಸ್ತವಿಕವಾದ ಸ್ವರೂಪ. ಇದೇ ಕೃಷ್ಣನ ವಾಸ್ತವಿಕವಾಗಿ ಅಂದರೆ ಸತ್ಯವಾಗಿ ಇರೋದು ಅದೇ. ಕೃಷ್ಣ ಅಂದ್ರಷ್ಟೇ, ಬ್ರಹ್ಮ ಅಂದ್ರಷ್ಟೇ, ಪರಮಾತ್ಮ ಅಂದ್ರಷ್ಟೇ, ಪರಮೇಶ್ವರ ಅಂದ್ರಷ್ಟೇ, ಯೋಗು ಅಂದ್ರೆ ಅಷ್ಟೇ. ಇದೇ ವಿಷಯವನ್ನು ಶ್ರುತಿಗಳಲ್ಲಿ ಹೇಳಿದವು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಅಲ್ಲಿ ಹೇಳಿದರು. ಅರ್ಥಾತ್ ಇಲ್ಲಿ ತಿಳಿದುಕೊಳ್ಳಬೇಕಾದ ಅಂಶ ಏನಪ್ಪ, ವಿಚಾರ ಏನಂದರೆ ಉಪಾಸನೆಗೆ ಯೋಗ್ಯವಾದ ಸೋಪಾಧಿಕವಾದ ಆ ಪರಬ್ರಹ್ಮದ ವ್ಯಾಪ್ತಿಯನ್ನು ಮಾಡಿದಂತಾಯಿತು. ಯಾವುದರಿಂದ? ಅದು ಸೋಪಾಧಿಕ ಬ್ರಹ್ಮ. ಇದೇ ವಿಷಯವನ್ನು ಕೇನೋಪನಿಷತ್ತಿನಲ್ಲಿ ತದೇವ ಬ್ರಹ್ಮತ್ವಂ ವಿದ್ಧಿ ದಹನೇಯಂ ಯದಿದಂ ಉಪಾಸತೆ ಅಂತ ಕೇನೋಪನಿಷತ್ತಿನಲ್ಲಿ ಹೇಳಿದ್ದು.
ಉಪಾಸನ ಮಾಡಲು ಯೋಗ್ಯವಾದ ಆ ಪರಬ್ರಹ್ಮವನ್ನು ನಿಷೇಧವನ್ನು ಮಾಡಿ ಕೇನೋಪನಿಷತ್ತು ಹೇಳ್ತು, ನಿರ್ವಿಶೇಷವಾದ ಪರಬ್ರಹ್ಮವನ್ನು ಇಲ್ಲಿ ಹೇಳ್ತು ನೋಡ್ರಿ. ಅದಕ್ಕೆ ವೇದ ವಾಕ್ಯಗಳ ಶ್ರುತಿ ವಾಕ್ಯಗಳು ಪ್ರಮಾಣ ಕೊಟ್ಟಾಗ ಎಲ್ಲಿ ಹೇಳ್ಯಾರ ಆ ಪ್ರಮಾಣ, ದ್ವೈತಕ್ಕೆ ಪ್ರಮಾಣಗಳು ಬೇರೆ, ಅದ್ವೈತದ ಪ್ರಮಾಣಗಳು ಬೇರೆ, ಕರ್ಮಕ್ಕೆ ಪ್ರಮಾಣಗಳು ಬೇರೆ. ಅದಕ್ಕಾಗಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಪ್ರಮಾಣಗಳು ಯಾವುವು ಅಂದರೆ ವೇದಾಂತದ ಅಂತ್ಯಭಾಗದಲ್ಲಿ ಮಹಾವಾಕ್ಯಗಳೇನುಂಟು ಆ ಮಹಾವಾಕ್ಯಗಳೇ ಮೋಕ್ಷಕ್ಕೆ ಪ್ರಮಾಣಗಳು. ಇಲ್ಲಾಂದರೆ ಇದನ್ನು ಹೇಳಿ ಇದನ್ನು ಖಂಡನ ಮಾಡಿ ಜ್ಞಾನದೇವತ್ವ ಕೈವಲ್ಯ ಅಂತ ಯಾಕೆ ಹೇಳ್ತದ? ಕರ್ಮ ಹೇಳಿದವರು ಅವರೇ, ಉಪಾಸನೆ ಹೇಳಿದವರು ಅವರೇ, ಭಕ್ತಿ ಹೇಳಿದವರು ಅವರೇ, ಅನಂತ ಉಪಾಸನಾ ಮಾರ್ಗಗಳನ್ನು ಹೇಳಿದವರು ಅವರೇ. ಕೊನೆಗೆ ಅವೆಲ್ಲವನ್ನು ತೆಗೆದು ಹಾಕಿ ಜ್ಞಾನದೇವತ್ವ ಕೈವಲ್ಯ ಅಂತ ಯಾಕೆ ಹೇಳಿದರು ಅಂದರೆ ಅದು ಅಧಿಕಾರಿಗಳ ತಾರತಮ್ಯ ಮತ್ತು ಮೋಕ್ಷಕ್ಕೆ ಇವು ನಿಜವಾದ ಸಾಧನದ ಮೆಟ್ಟಿಲುಗಳು. ನಾವು ಹಿಂದೆ ಕರ್ಮ, ಯಾವ ಕರ್ಮ ನಿಜವಾದಂಥ ಉತ್ತಮವಾದ ಕರ್ಮಗಳನ್ನು, ಪುಣ್ಯ ಕಾರ್ಯಗಳನ್ನು ಮಾಡಲಾರ್ದೆ ಮತ್ತು ಮುಂದೆ ಆ ಕರ್ಮಗಳು ನಿಷ್ಕಾಮದಿಂದ ಮಾಡದೆ ಶಾಸ್ತ್ರದಲ್ಲಿ ಹೇಳಿರುವಂಥ ವಿಧಿವತ್ತಾದ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಾರದೆ ಯಾರೂ ಜ್ಞಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬುನಾದಿ ಇರಬೇಕು, ಇಲ್ಲ ಒಂದು ಕಂಬನೆ ಇರಬೇಕು, ಮನೆ ಕಟ್ಟಕ್ಕೆ ಬರ್ತಾವ. ಕಂಬನೇ ಇಲ್ಲ, ಬುನಾದಿ ಗೋಡೆನೇ ಕಟ್ಟಿಲ್ಲ, ಛತ್ತ ಹಾಕಿ ಮನೆಗೆ ನಾವು ಕಟ್ಟಿವಿರಂದರೆ ನಗುತ್ತಾರಿಲ್ಲ. ಅದೇ ಪ್ರಕಾರ ಇಲ್ಲಿ ಸೋಪಾನಗಳು, ಕರ್ಮ ಉಪಾಸನಾ ಸೋಪಾನಗಳು. ಆದರೆ ಅಲ್ಲೇ ನಿಂತರೂ ಯಾರೇನು ಮಾಡೋಕ್ಕಾಗಲ್ಲ. ಸೋಪಾನ ಮೆಟ್ಟಿಲುಗಳು ಅಂದರೆ ಏನು? ಮೆಟ್ಟಿಲುಗಳು ಅಂದರೆ ಮೇಲೆ ಎಲ್ಲೋ ಮುಟ್ಟದ ಅಂತ ಅರ್ಥ ಮಾಡಬೇಕಿಲ್ಲ. ಇಲ್ಲಿ ಮೆಟ್ಟಿಲ ಅಂತೀವಿ, ಮೆಟ್ಟಿಲು ಯಾಕೆ ಕಟ್ಟರೆ ಎಲ್ಲೋ ಮೇಲೆ ಮುಟ್ಟದ ಅಂತ ಅರ್ಥ. ಈಗ ಇವೆಲ್ಲ ನಾವು ಮೆಟ್ಟಿಲುಗಳು ಅಂತೀವಿ. ಆ ಮುಟ್ಟಿಲ್ಲ ಅಂದರೆ ಇನ್ನು ಜ್ಞಾನಕ್ಕೆ ಹೋಗಿಲ್ಲ ಅಂದರೆ ನೀವು ಮುಟ್ಟಿಲ್ಲ. ಆ ಅರ್ಥ ಮೇಲಿನ ಹೇಳ್ಯಾರ, ಬಿಡಿಸಿ ಹಿಡಿದ್ರೆ ಅರ್ಥ ಆಗ್ತಾವ. ಹಾಗಾಗಿ ಅರ್ಜುನನು ಪುನಃ ಕೇಳ್ತಾನೆ ಕೃಷ್ಣನ, ಪರಂ ಪವಿತ್ರ ಅಂತ ಹೇಳಿದ್ರಿ, ಇದರ ತಾತ್ಪರ್ಯವೇನೆಂದರೆ ಪರಮ ಪವಿತ್ರ ಮಾಡುವೆಂದು ತಿಳಿಯಲ್ಪಟ್ಟು ಲೋಕದಲ್ಲಿರುವ ತೀರ್ಥಾದಿ ಪದಾರ್ಥಗಳಿಗಿಂತಲೂ ನೀನು ಪರಮ ಅಂತ ಯಾಕೆ ಹೇಳಿದ್ವಿ? ಅವೆಲ್ಲ ಪವಿತ್ರ ಇಲ್ಲಂತಲ್ಲ. ಕ್ಷೇತ್ರಗಳು, ನದಿಗಳು, ತೀರ್ಥಗಳು ಇವೆಲ್ಲ ಪವಿತ್ರ, ನಿನ್ನನ್ನು ಪವಿತ್ರ ಮಾಡ್ತಾವ. ಆದರೆ ಪರಮ ಪವಿತ್ರ ಅಲ್ಲ. ಹಾಗಾಗಿ ಶ್ರದ್ಧೆಯಿಂದ ಸೇವಿಸಿದ ತೀರ್ಥಾದಿಗಳು ಸೇವಿಸಿದವರ ಪಾಪಗಳನ್ನು ಅದು ಮಾತ್ರ ನಾಶ ಮಾಡಬಲ್ಲದು. ಅದು ಶ್ರದ್ಧೆಯಿಂದ. ಗುರುಗಳ ಅಥವಾ ಈಶ್ವರನ ಅಭಿಷೇಕ, ಪರಮಾತ್ಮ ಅಭಿಷೇಕ ಮಾಡಿದಾಗ ತೀರ್ಥ ಎಲ್ಲರೂ ತಗೊಂತಾರಿಲ್ಲ. ಅದನ್ನು ಬಿಟ್ಟರೆ ಮತ್ತೆ ತೀರ್ಥ ಯಾವಾಗ ಸೇವನೆ ಮಾಡ್ತಾರ? ಗುರುನಾಥನ ಪಾದೋದಕ. ಇವು ಜಗತ್ತಿನಲ್ಲಿ ಇವೆರಡು ಬಿಟ್ಟರೆ ಬೇರೆ ಯಾವ ತೀರ್ಥವನ್ನು ಸ್ವೀಕಾರ ಮಾಡಂಗಿಲ್ಲ. ಸ್ವೀಕಾರ ಮಾಡಿದ್ರು ಕೂಡ ಶ್ರದ್ಧೆಯಿಂದ ಮಾಡಿದ್ರೆ ಪಾಪ ಕಳೀತದ. ಶ್ರದ್ಧೆಯಿಂದ ಅಂಗೈಯ ತಗೊಂಡು ಹಂಗೋಗಿ ಚೆಲ್ಲ ಮಂದಿ ಅದ. ನಾನು ನೋಡೀನಿ, ಅವ್ರಿಗೆ ಪಾಪ ಹೋಗ್ತದ, ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಪಾಪಕ್ಕೆ ಕಾರಣ ಯಾವುದಪ್ಪ? ಇಲ್ಲಿ ನಿನ್ನ ಪಾಪಕ್ಕೆ ಇಷ್ಟೆಲ್ಲ ಪಾಪ ಮಾಡಿ ಬಂದಿದ್ದಲ್ಲ. ಏನು ಮಾಡಿ ಬಂದ್ರಿ ಪಾಪ? ಏನು ನೀವು ಪಾಪಿ 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 ಅಂತೀರಿ? ಏನು ನೋಡಿ ಹೇಳ್ತೀರಿ? ಹುಟ್ಟಿ ಬಂದಿದ್ದೇ ಹೇಳ್ತದಂತ.
ನಾವು ಪಾಪ ಮಾಡಿ ಬಂದಿವನಕ್ಕೆ ಸಾಕ್ಷಿ ಏನಂದರೆ ನಾವು ಹುಟ್ಟಿ ಬಂದ ದೇಹವೇ ಸಾಕ್ಷಿ. ಮತ್ತು ಇನ್ಯಾರು ಸಾಕ್ಷಿಬೇಕಿಲ್ಲಿ ಅಂದರೆ ಈ ಹುಟ್ಟಿ ಬಂದ ಪಾಪ ಮಾಡಿ ದೇಹ ಹುಟ್ಟಿ ಬಂದಂತ ಅರ್ಥ ಆಯ್ತಲ್ಲ. ಈ ಪಾಪಕ್ಕೆ ಕಾರಣ ಏನಪ್ಪ? ಅಜ್ಞಾನ. ಪಾಪಕ್ಕೆ ಕಾರಣ ಅಜ್ಞಾನ. ಆದರೆ ಅಜ್ಞಾನವನ್ನು ನಾಶ ಮಾಡಲಾರದವು ಯಾವಂದ್ರೆ ಅವೆಲ್ಲ ಪವಿತ್ರವೇ. ಉಳಿದವನ್ನ ನಾಶ ಮಾಡ್ತಾವೆ. ಅಜ್ಞಾನವನ್ನು ನಾಶ ಮಾಡೋದು ಯಾವುದಂದ್ರೆ ಪವಿತ್ರ ತೀರ್ಥ, ಪವಿತ್ರ. ಹಾಗಾಗಿ ಪರಬ್ರಹ್ಮ ಪರಮಾತ್ಮನಾದರೂ ಅಧಿಕಾರಿಗಳ ವೃತ್ತಿಯಲ್ಲಿ ಆರೂಢನಾಗಿದ್ದು, ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನ ಬಲ್ಲಂತ ಮಹಾತ್ಮರ ಬದಿಯಲ್ಲಿ ಯಾರ ಹೃದಯದಲ್ಲಿ ಪರಮಾತ್ಮ ಆರೂಢನಾಗಿ ಸ್ಥಿತಿಯಾಗಿ ನಿಂತಾನಂದ್ರೆ ಅಧಿಕಾರಿಗಳ ವೃತ್ತಿಯಲ್ಲಿ. ಪರಬ್ರಹ್ಮ ಪರಮಾತ್ಮನಾದರೂ ಪಾಪಕ್ಕೆ ಕಾರಣವಾದ ಅಜ್ಞಾನವನ್ನು, ಅಜ್ಞಾನದ ಕಾರ್ಯವಾದ ಸರ್ವ ಪಾಪಗಳನ್ನು ನಾಶ ಮಾಡ್ತಾನೆ. ನಿಮಗೆ ಸಂಶಯ ಬರ್ಬೋದಿಲ್ರಿ, ಪಾಪ ನಾಶ ಮಾಡಬೇಕಾದ್ರೆ ಇಲ್ಲಿ ಪವಿತ್ರ ಕಾರ್ಯಗಳನ್ನು ಮಾಡಬೇಕು, ಅದರಿಂದ ಪಾಪ ಹೋಗ್ತದ, ಅಜ್ಞಾನ ಹೋಗೋದ್ರಂದ್ರೆ ಆ ಪ್ರಶ್ನೆ ಬೇರೆ. ಈ ಪಾಪವನ್ನು ಕಳಬೇಕಾದ್ರೂ ಕೂಡ ಪವಿತ್ರ ಕಾರ್ಯ ಮಾಡಬೇಕಲ್ಲ. ಇಲ್ಲಿ ಮಹಾತ್ಮರು ನಿನ್ನ ಮೂಲ ಅಜ್ಞಾನ, ಪಾಪಕ್ಕೆ ಕಾರಣ ಅಜ್ಞಾನ, ಆ ಅಜ್ಞಾನವನ್ನು ಬೇರು ಸಹಿತವಾಗಿ ಕಳೆದು ಅದರ ಕಾರ್ಯವಾಗಿ ಏನೇನು ಆವಲ್ಲ ಪಾಪಗಳು, ಪಾಪ ಪುಣ್ಯಾದಿಗಳು, ಅವನು ಕೂಡ ನಾಶ ಮಾಡುವಂಥ ಶಕ್ತಿ ಇದ್ದದಕ್ಕೆ ಇದು ಪವಿತ್ರ ಅಂದ, ಪರಮ ಪವಿತ್ರ ಅಂದಾಗ ಇದು ಸುಲಭನೋ ಅದು ಸುಲಭ. ಭಾಳ ಸಲ ಹೇಳೋದು ಒಂದೇ ಪ್ರಮಾಣ, ಹೊಸ ಹೊಸವು ಏನು ಬೇಕಾಗಿಲ್ಲ. ಸಮುದ್ರ ಸ್ನಾನ ಮಾಡಿದ್ರೆ ಎಲ್ಲ ನದಿ ಸ್ನಾನ ಮಾಡಿದಂಗೆ. ಆತ್ಮಜ್ಞಾನ ಆಯ್ತಿಲ್ಲ, ಜನ್ಮ ಜನ್ಮಾಂತರ ಪಾಪ ಹೋಗ್ತಾವ, ಜನ್ಮ ಜನ್ಮಾಂತರ ಮಾಡಿದ ಪಾಪ ಕಾರ್ಯಗಳು ನಿವೃತ್ತಿ ಆಗ್ತಾವ, ಮತ್ತು ಅಜ್ಞಾನ ನಾಶ ಆಗ್ತದೆ, ಮೋಕ್ಷ ನಿನಗೆ ಆಗ್ತದಂದ್ರೆ ಪವಿತ್ರದಿಂದ ಹೋಗ್ತಿದ್ದೋ ಪರಮ ಪವಿತ್ರವಾದವರಿಂದ ಹೋಗ್ತಿದ್ದೋ ಪರಮ ಪವಿತ್ರ. ಹಾಗಾಗಿ ಇಲ್ಲಿ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲ ಅಂದರೆ ಪವಿತ್ರ ಮಾಡುವ ಶಕ್ತಿಯುಳ್ಳ ಸರ್ವ ತೀರ್ಥಾದಿ ಪವಿತ್ರ ವಸ್ತುಗಳು, ಪವಿತ್ರವನ್ನುಂಟು ಮಾಡುವವನು ಪರಮಾತ್ಮನು ಮತ್ತು ಅವನು ಸರ್ವ ಮಂಗಳಗಳಿಗೂ ಮಂಗಳ ಸ್ವರೂಪ ಆದ ಕಾರಣ ಇಲ್ಲಿ ಪರಮ ಪವಿತ್ರವಾದ ಜ್ಞಾನವನ್ನು ನೀನು ಪಡೆದುಕೋ ಅನ್ನುವಂಥ ಮಾತನ್ನು ಕೃಷ್ಣ ಭಗವಂತ ಅರ್ಜುನಿಗೆ ಹೇಳ್ತಾ ಬಂದರು. ಅದೇ ಪ್ರಕಾರವಾಗಿ ವಿಚಾರ ಮಾಡಿದ್ರೆ ಲಗ್ನ ಅಂತ ಅರ್ಥ. ನೀನು ಸುಮ್ಮನೆ ವಿಚಾರ ಮಾಡಿ ಎಲ್ಲರೂ ಲಗ್ನಕ್ಕೆ ಹೋಗ್ತೀವಿ, ಎಲ್ಲರೂ ಲಗ್ನ ಮಾಡ್ತೀವಿ, ಆ ಪ್ರಶ್ನೆ ಬೇರೆ. ಇದು ಏನಿರ್ಬೋದು ಅಂದರೆ ಲಗ್ನ ಬೇರೆ, ಶುಭ ಲಗ್ನ ಬೇರೆ. ಅಲ್ಲಿ ಹೇಳುವಾಗ ಶುಭ ಲಗ್ನ ಅಂತ ಮಂತ್ರದಲ್ಲಿ. ಈ ಲಗ್ನ ಅಂದರೆ ಸ್ತ್ರೀ ಪುರುಷರ ಸಂಯೋಗಕ್ಕೆ ಲಗ್ನ ಅನ್ಬೇಕು. ಇದರಿಂದ ಏನಾಯಿತು, ಒಂದು ಗಂಡು ಒಂದು ಹೆಣ್ಣು ಕೊಡೋದು ಲಗ್ನ, ಹೌದಿಲ್ಲ? ಶುಭ ಲಗ್ನ ಯಾವುದು? ಮತ್ತೆ ಶುಭ ಲಗ್ನ ಅಂದ್ರೆ ಏನಂತ ಅರ್ಥ ಮಾಡಬೇಕು? ಜೀವ ಶಿವರ ಯೋಗ ಏನದು ಕೂಡುವುದು, ಅದು ಶುಭ ಲಗ್ನ ನೋಡಿ, ಹೌದಿಲ್ಲ? ಇದು ಒಪ್ಪಲೇಬೇಕಲ್ಲ. ಸ್ತ್ರೀ ಪುರುಷರ ಮಧ್ಯೆ ನಡೆಯುವಂಥದ್ದು ಲಗ್ನ. ಇದು ಶುಭ ಲಗ್ನ ಅಂದರೆ ಜೀವಾತ್ಮ ಪರಮಾತ್ಮನನ್ನ ಕೂಡುವುದು ಲಗ್ನ, ಅದಕ್ಕೆ ಶುಭ ಲಗ್ನ ಅಂತ. ಅಂದರೆ ಶಿವಜೀವರ ಏಕತ್ವಕ್ಕೆ ಶುಭ ಲಗ್ನ ಅಂದ್ರಿಲ್ಲ. ನಾವು ಶುಭ ಲಗ್ನ ಅನ್ನೋದು ಕರೆ ಅದ, ಮಂತ್ರ ಅನ್ನೋದು ಕರೆ ಅದ, ಅವ್ರ ಕಡೆಯಿಂದ ಅನ್ನಿಸೋದು ಕರೆ ಅದ. ನೀವು ಭಾಳ ಆರಾಮಿರಿ ಅಂತ ಆಶೀರ್ವಾದ ಮಾಡ್ತೀವಿ. ಯಾವಾಗ ಶುಭ ಲಗ್ನ ಆಗ್ತದೆ? ಯಾಕೆ ನಮ್ಗೆ ದುಃಖ ಲಗ್ನ ಆಗ್ಯದ, ದುಃಖ ಯಾಕಂತಂದ್ರೆ ಶುಭ ಲಗ್ನ ಆಗಿಲ್ಲ, ಬರೀ ಲಗ್ನ ಆಗ್ಯದ. ಅಂದ್ರೇನು? ಚೇತನ ಕೊಡೋದಂತ ಅಲ್ಲಿ. ಯಾಕಂದ್ರೆ
ಸ್ತ್ರೀ ಪುರುಷ ಅನ್ನುವುದು ಇವು ವಾಚ್ಯಾರ್ಥ ಶಬ್ದಗಳು. ಜೀವಾತ್ಮ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ, ಪರಮಾತ್ಮ ಸ್ತ್ರೀನೂ ಅಲ್ಲ ಪುರುಷನಲ್ಲ. ಇವರಿಬ್ಬರು ಕೂಡ ಹೋಗ್ರು. ಇದು ಶುಭ ಲಗ್ನ, ಇದು ಶುಭ ಲಗ್ನ. ಹಾಗಾಗಿ ಇಲ್ಲಿವರೆಗೂ ಮಹಾತ್ಮರು ಹೇಳ್ತಾ ಬಂದರು. ನಾಳೆ ದಿನ ಮತ್ತೆ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಂದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ, ಈಗ ಅದು ಒಂದು ಪದ್ಯದಿಂದಲೇ ಅವರು ಅಂಗಿ ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲುದಾರ ತಂಗಿ ಆರು ವಿಕಾರದಂಗಿ, ಯಾರ ಹೊಲದಾರ ತಂಗಿ ಯಾರ ವಿಕಾರ ಅಂಗಿ, ಯಾರ ಒಲುದಾರ ತಂಗಿ ಆರು ವಿಕಾರದಂಗಿ, ಯಾರ ಹೊಲದಾರ ತಂಗಿ ಯಾರ ವಿಕಾರ ಅಂಗಿ, ಎಂದಾದರೊಂದಿನ ಎಂದಾದರೊಂದಿನ ಹರಿದು ಹೋಗುವ ಹಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಹಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಹಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಪಂಚಾವರುಣದ ಹಂಗಿ ಹಂಚಿಕಿಲಿಂದ ತಂದನ ತಂಗಿ, ಪಂಚಾವರಣದ ಅಂಗಿ ಹಂಚಿಕೆಲಿಂದ ಮಾಡ್ಯಾನ ತಂಗಿ, ಸಂಚಿತದಿಂದ ಬಂದದ ಹಂಗಿ ಸಂಚಿತದಿಂದ ಬಂದದ ಹಂಗಿ, ವಂಚನದಿಂದ ಹರಿದದ ತಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಒಂಬತ್ತು ತೂತಿನ ಹಂಗಿ ಶಂಭುಲಿಂಗ ಒಲುದನ ತಂಗಿ, ಒಂಬತ್ತ ತೂತಿನ ಅಂಗಿ ಶಂಭುಲಿಂಗ ಹೊಲದನ ತಂಗಿ, ಒಂಬತ್ತು ತೂತಿನ ಹಂಗಿ ಶಂಭುಲಿಂಗ ಒಲುದನ ತಂಗಿ, ಒಂಬತ್ತು ತೂತಿನ ಅಂಗಿ ಶಂಭುಲಿಂಗ ಹೊಲದನ ತಂಗಿ, ಹಂಬಲ ಬೇಡಂದನ ತಂಗಿ ಹಂಬಲ ಬೇಡಂದನ ತಂಗಿ, ಒಂದಿನ ಅರೆದೋಗುವ ಹಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ದೇಶದೋಳು ಹುಬ್ಬಳ್ಳಿ ತಂಗಿ ಸಿದ್ಧಾರೂಢ ನವ ತಂಗಿ, ದೇಶದೋಳ ಹುಬ್ಬಳ್ಳಿ ತಂಗಿ ಸಿದ್ಧಾರೂಢ ನವ ತಂಗಿ, ದೇಶದೋಳು ಹುಬ್ಬಳ್ಳಿ ತಂಗಿ ಸಿದ್ಧಾರೂಢ ನವ ತಂಗಿ, ದೇಶದೋಳು ಹುಬ್ಬಳ್ಳಿ ತಂಗಿ ಸಿದ್ಧಾರೂಢ ನವ ತಂಗಿ, ಅಂಗಿ ಮರ್ಮ ತಿಳಿಸನ ತಂಗಿ ಅಂಗಿ ಮರ್ಮ ತಿಳಿಸನ ತಂಗಿ, ಕುಂತು ತಿಳಿಯೋ ಬಸವನಂದರಲ್ಲಿ ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಹೊಲದಾರ
ತಂಗಿ ಏನು ಚಂದದ ಅಂಗಿ ಯಾರ ಹೊಲದಾರ ತಂಗಿ ಏನು ಚಂದದ ಅಂಗಿ ಹಾರುತಿ ಸ್ವರಿಸುತ್ತ ಬೆಳಗಿರಿ ವರಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯರಿಗೆ ಸದ್ವಸ್ತುಂ ಸವಿಕ್ತೇಲೆ ತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೆ ಚನವರದಿಂಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಸಿಟು ಶಾಸ್ತ್ರದ ಗುರುತನು ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾಸಿಪಗೆ ಹರುವಿನ ಹಾರುತಿ ಸ್ವರಿಸುತ್ತ ಬೆಳಗಿ ವರಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾರಾಯಣಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अजय महाराज की जय। सकल साधु संत महाराज की